ನಿಮಗೆ ಯೋಗ ಅಂದರೆ ಏನು? ಹೌ ಡಿಡ್ ದಿಸ್ ಜರ್ನಿ ಸ್ಟಾರ್ಟ್ ಫಾರ್ ಯು? ನೀನು ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂದರೆ ನಿನ್ನ ಹಣೆ ಮೇಲೆ ಒಂದು ಬೆವರ ಹನಿ ಬರೋವರೆಗೂ ಎಕ್ಸಸೈಸ್ ಮಾಡಬೇಕು ಅಂತಾರೆ ಅಷ್ಟೇ. ಅಷ್ಟೇ. ಜೆನ್ಸ್ ಈಸ್ ದ ಪ್ರಾಬ್ಲಮ್ ಏನು ಅಂದರೆ ವಿ ಆರ್ ನಾಟ್ ಗಿವಿಂಗ್ ದ ರೈಟ್ ಇನ್ಫಾರ್ಮೇಷನ್ ಟು ದೆಮ್. ವಿ ಆರ್ ಟೆಲಿಂಗ್ ಬೆನಿಫಿಟ್ಸ್ ಅಷ್ಟೇ. ತುಂಬ ಜನ ಏನನ್ಬೋದು ಅಂದರೆ ಇದೆಲ್ಲ ಮೂಢನಂಬಿಕೆ ಅದೆಲ್ಲ ಇದೆಯಲ್ಲ ಅದೆಲ್ಲ ಅನ್ಬೋದು, ನಾನು ಇಲ್ಲ ಅನ್ನಲ್ಲ ಅಂತಾರೆ ತುಂಬ ಜನ. ಯಾಕೆಂದರೆ ವೆನ್ ಯು ಡೋಂಟ್ ಹ್ಯಾವ್ ಎ ನಾಲೆಜ್ ಇನ್ ದಟ್ ಯು ಸೇ ಇಟ್ಸ್ ಅ ಮೂಢನಂಬಿಕೆ. ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಬರೀ ಫಿಸಿಕಲ್ ಫಿಟ್ನೆಸ್ ಇದ್ಬಿಟ್ರೆ ಆಗಲ್ಲ. ಆ ಮೆಂಟಲ್ ಹೆಲ್ತನ್ನು ಹೇಗೆ ತೊಗೊಂಬರೋದು ಕೂಡ ಯೋಗ ಹೇಳ್ಕೊಡತ್ತೆ. ಏನಾಗುತ್ತೆ ಅಂದರೆ ಈ ಅತಿ ಓದ್ಬಿಟ್ರೆ, ಮಾತಾಡ್ತಾ ಇದೀವಿ ಯಾವಾಗಲೇ, ಅತಿ ಓದ್ಬಿಟ್ರೆ ವೈರಾಗ್ಯ ಬಂದ್ಬಿಡುತ್ತೆ. ನಾಲೆಜ್ ಜಾಸ್ತಿ ಆಗಿಬಿಟ್ರೆ ವೈರಾಗ್ಯ ಬಂದ್ಬಿಡುತ್ತೆ. ಈ ಲೈಫ್ ಇಷ್ಟೇನಾ, ಅಯ್ಯೋ ಇಷ್ಟೇ ಬಿಡಪ್ಪ, ಇನ್ನೇನಿದೆ ಅಂತ. ಇದು ರಾಮನ್ಗೂ ಕೂಡ ಆಗಿತ್ತು. No scripts, no filters, only real voices and raw journeys. Welcome to Journeys with me, where every conversation takes you somewhere new. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಆಸನಗಳನ್ನ ಕಲೀರಿ, ಫ್ಲೆಕ್ಸಿಬಿಲಿಟಿ ತೊಗೊಂಡು ಬನ್ನಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ನಮ್ಮ ಜೊತೆ ರಾಜೇಶ್ ಅವ್ರು ಕೂತಿದ್ದಾರೆ. ಅವ್ರು ನಮಗೆ ಯೋಗ ಅಂದರೆ ಏನು, ಅದ್ರ ಡೆಫಿನೇಷನ್ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಸರಿಯಾಗಿ ಕೇಳೋಣ ಬನ್ನಿ. ಹಾಯ್ ರಾಜೇಶ್ ಸರ್. ನಮಸ್ತೆ ಮೇಡಮ್. ಇಷ್ಟೊಂದು ಟೈಮ್ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಯೋಗ ಸೆಷನ್ಸ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ. ಓಕೆ, ಇವತ್ತಿಂದ ಯೋಗ ಮುಗಿಸ್ಕೊಂಡು ಬಂದಿದ್ದೀರಾ ನೀವು? ಹಾಂ, ಇವತ್ತು ಬೆಳಗ್ಗೆ. ಸೂಪರ್ ಸರ್. ಸೊ ಟೆಲ್ ಮೀ, ನಿಮಗೆ ಯೋಗ ಅಂದರೆ ಏನು? ಹೌ ಡಿಡ್ ದಿಸ್ ಜರ್ನಿ ಸ್ಟಾರ್ಟ್ ಫಾರ್ ಯು? ಓಕೆ, ಇವಾಗ ನನಗೆ ಯೋಗ ಅಂದರೆ ಜೀವನ. ಓಕೆ, ಇಟ್ಸ್ ಮೈ ಲೈಫ್. ಐ ಹ್ಯಾವ್ ಮೇಡ್ ಅಪ್ ದಟ್ ಮೈಂಡ್. ಓಕೆ. ಬಟ್ ಯೋಗ ಅಂದರೆ ನನಗೂ ಮೊದಲು ಕನ್ಫ್ಯೂಷನ್ ಇತ್ತು. ಏನು ಅಂದರೆ ಒಂದು ಮ್ಯಾಟ್ ತೊಗೊಂಡೋಗೋದು, ಎಕ್ಸಸೈಸ್ ಮಾಡೋದು, ಬೆವರಿಳಿಸೋದು, ಆಮೇಲೆ ಬಂದು ಚೆನ್ನಾಗಿ ತಿನ್ನೋದು, ಮತ್ತು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು, ಇದು ಇತ್ತು. ಅದು ಅಲ್ಲ ಅನ್ನೋದು ನಾನು ಯೋಗ ಶುರು ಮಾಡಿದ್ಮೇಲೆ, ಪ್ರಾಪರಾಗಿ ಶುರು ಮಾಡಿದ್ಮೇಲೆ ವಿಷಯ ಗೊತ್ತಾಗ್ತಾ ಬಂತು. ಯೋಗ ಅದು ಅಲ್ಲ ಅನ್ನೋದು. ಓಕೆ. ಯಾಕೆಂದರೆ ಯಾವುದೇ ಒಂದು ಸಂಹಿತೆಯನ್ನು ತಗೊಂಡ್ರೆ ಅಥವಾ ಯಾವುದೇ ಒಂದು ಯೋಗದ ಡೆಫಿನೇಷನನ್ನು ತಗೊಂಡ್ರೆ ಎಲ್ಲೂ ಕೂಡ ಅದು ಆಸನ ಅಂತ ಹೇಳೋದೇ ಇಲ್ಲ, ಬೆವರಿಳಿಸ್ಬೇಕು ಅಂತ ಹೇಳೋದೇ ಇಲ್ಲ. ನನಗೂ ಕೇಳಿ ಶಾಕ್ ಆಯಿತು. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂತ ಪ್ಯಾರಾಮೀಟರ್ ಇದೆ ನೋಡಿ. ಆಯುರ್ವೇದ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟು ಇನ್ಫಾರ್ಮೇಷನ್ ಹೇಳಿರ್ತಾರೆ ಅಂದರೆ, ನೀವು ಎಷ್ಟು ಎಕ್ಸಸೈಸ್ ಮಾಡಬೇಕು ಅನ್ನೋ ಪ್ಯಾರಾಮೀಟರ್ ಇದೆ. ಎಷ್ಟು ಎಕ್ಸಸೈಸ್ ಮಾಡಬೇಕು, ಒಬ್ಬ ಚರಕ ಸಂಹಿತದಲ್ಲಿ ಏನು ಹೇಳ್ತಾರೆ ಅಂದರೆ, ನೀನು ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂದರೆ ನಿನ್ನ ಹಣೆ ಮೇಲೆ ಒಂದು ಬೆವರ ಹನಿ ಬರೋವರೆಗೂ ಎಕ್ಸಸೈಸ್ ಮಾಡಬೇಕು ಅಂತಾರೆ. ಅಷ್ಟೇ. ಓ, ಇಷ್ಟು ಕ್ಯಾಲರೀಸು ಇಷ್ಟೊಂದು ಬರ್ನ್ ಮಾಡಬೇಕು. ನಿನ್ನ ಹಣೆ ಮೇಲೆ ಒಂದು ಬೆವರ ಹನಿ ಬರೋವರೆಗೂ ನೀನು ಎಕ್ಸಸೈಸ್ ಮಾಡಬೇಕು. ಇನ್ನೊಂದು ಸಂಹಿತೆನಲ್ಲಿ ಏನು ಹೇಳ್ತಾರೆ ಅಂದರೆ, ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂದರೆ ನಿನ್ನ ಕೆಪಾಸಿಟಿ ಇದೆಯಲ್ಲ, ನೀವಾಗ ಒಂದು 5 ಕಿಲೋಮೀಟರ್ ನಡೆಯುವಂಥ ಕೆಪಾಸಿಟಿ ಇರುತ್ತೆ, ಅದರ ಅರ್ಧದಷ್ಟು ಎಕ್ಸಸೈಸ್ ಮಾಡಬೇಕಂದ್ರೆ 2.5 ಕಿಲೋಮೀಟರ್ಸ್ ನಡಿಬೇಕು. ಇಷ್ಟೇ. ಅಂದರೆ ಸುಸ್ತಾಗಬಾರ್ದು ಅಷ್ಟೇ. ಯು ಹ್ಯಾವ್ ಟು ಬಿ ಎನರ್ಜೈಸ್ಡ್ ಅದಾದಮೇಲೆ ಅಂತ. ಸೊ ಅಷ್ಟೇ ನಾವು ಮಾಡಬೇಕಾಗಿರೋದು. ಬಟ್ ನಾವು ಇವಾಗ ಏನಾಗೋಗಿದೆ ಅಂದರೆ, ಥ್ರೂ ಮಿಸ್ಕನ್ಸೆಪ್ಷನ್ಸ್ ಇರ್ಬೋದು ಅಥವಾ ರಾಂಗ್ ನಾಲೆಜಸ್ ಇರ್ಬೋದು, ಸುಮ್ಮನೆ ಹೋಗೋದು, ಒಂದು ಮ್ಯಾಟ್ ಇಟ್ಕೊಂಡು ಹೋಗೋದು, ಆಕ್ಟಿವಾ ಗಾಡಿ ತೊಗೊಳ್ಳೋದು, ಮುಂದ್ಗಡೆ ಮ್ಯಾಟ್ ಇಡೋದು, ಇದರಲ್ಲಿ ಆಕ್ಟಿವಾ ಗಾಡಿಯಲ್ಲಿ ಮುಂದ್ಗಡೆ ಮ್ಯಾಟ್ ಇಟ್ಕೊಂಡು ಅಥವಾ ಹಿಂದ್ಗಡೆ ಏನೋ ಹಾಕ್ಕೊಂಡು ಸ್ಟೈಲಾಗಿ ನಾನು ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೋಗೋದು. ಬಟ್ ಅಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ, ಇಟ್ಸ್ ನಥಿಂಗ್ ಬಟ್ ಅ ಜಿಮ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಥರ ಆಗೋಗಿದೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಪ್ರಾಪರ್ ಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್ಸ್ಗೆ. ಹೌದು ಸರ್, ಕರೆಕ್ಟ್. ಹಳಬ್ರದೆಲ್ಲ ಆಯಿತು, ಬಟ್ ಈಗಿನ ಯಂಗರ್ ಜನ್ರೇಷನ್ಸ್ಗೆ ಇಫ್ ವಿ ಗಿವ್ ಅ ರಾಂಗ್ ನಾಲೆಡ್ಜ್, ದಟ್ ರಾಂಗ್ ನಾಲೆಡ್ಜ್ ವಿಲ್ ಪ್ರೊಸೀಡ್. ಮುಂದೆ ಅವ್ರ ಜನ್ರೇಷನ್ಗೆ ಮುಂದಕ್ಕೆ ಹೋಗುತ್ತೆ. ಹಿಂಗೆ ಹೋಗ್ತಾ 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 ಫೈನಲಿ ದೇ ಎಂಡ್ ಅಪ್ ವಿತ್ ದ ರಾಂಗ್ ನಾಲೆಡ್ಜ್. ಸೊ ರೈಟ್ ನಾಲೆಡ್ಜ್ ಅನ್ನೋದು ಸಿಗ್ತಾ ಇಲ್ಲ. ಸೊ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವು ಹೇಳ್ತಿದ್ದೀರಾ ಯೋಗ ಇಸ್ ನಾಟ್ ಓನ್ಲಿ ಫಾರ್ ಬಾಡಿ ಬಟ್ ಆಲ್ಸೋ ಫಾರ್ ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಇಲ್ಲಾಂದರೆ ಇಟ್ಸ್ ಅನದರ್ ಜಿಮ್ ಕಮರ್ಷಿಯಲೈಸ್ ಮಾಡಿರೋ ಥರನೇ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಟೆಲ್ ಮಿ ಅಬೌಟ್ ದಿಸ್ ಕನೆಕ್ಟ್, ಬಾಡಿ ಮೈಂಡ್ ಕನೆಕ್ಟ್. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಎಸ್ ಸರ್. ಇವಾಗ ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕು. ನನ್ನ ಡೆಸ್ಟಿನೇಷನ್ ಈಸ್ ಮೈಸೂರು. ಓಕೆ, ನಿಮ್ಮ ಹೆಲ್ತು ಮತ್ತು ನಿಮ್ಮ ಏನಂತಾರೆ ಬಾಡಿ ಶೇಪು ಅಥವಾ ಬಾಡಿ ಕಂಡೀಷನ್ಸು
ಅಥವಾ ಬೇರೆ ಆರೋಗ್ಯ, ಬೇರೆ ಏನೋ ಡಿಸೀಸಸ್ಸು ಅಂಥದ್ದಿರುತ್ತೆ. ಇವೆಲ್ಲ ಸರಿ ಹೋಗೋದಿದೆಯಲ್ಲ, ದೋಸ್ ಆರ್ ಆಲ್ ಬೈ ಪ್ರಾಡಕ್ಟ್ಸ್. ಇವಾಗ ನಾನು ಇಲ್ಲಿಂದ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಬಿಡದಿ ತಟ್ಟೆ ಇಡ್ಲಿ ಸಿಗುತ್ತೆ. ಬಿಡದಿ ತಟ್ಟೆ ಇಡ್ಲಿ ತಿಂದ ಮತ್ತೆ ಹೊರಡಬೇಕು. ಮುಂದೆ ಹೋದರೆ ಮಂಡ್ಯದಲ್ಲಿ ಏನು ಶುಗರ್ ಕೇನ್ ಜ್ಯೂಸ್ ಸಿಗುತ್ತೆ, ಕುಡ್ದ ಮುಂದಕ್ಕೆ ಹೋಗಬೇಕು. ಮದ್ದೂರಡೆ ತಿಂದ ಮುಂದಕ್ಕೆ ಹೋಗಬೇಕು. ಬಟ್ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಬಿಡದಿ ತಟ್ಟೆ ಇಡ್ಲಿಯಲ್ಲೇ ಕುತ್ಕೊತಾ ಇದ್ದಾರೆ ಎಲ್ಲರೂ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಬಟ್ ಫೈನಲ್ ಡೆಸ್ಟಿನೇಷನ್ ಈಸ್ ದ ಮೈಸೂರು. ಆ ಡೆಸ್ಟಿನೇಷನ್ ಯಾರು ಅರ್ಥನೇ ಮಾಡ್ಕೊತಾ ಇಲ್ಲ ಯೋಗದಲ್ಲಿ. ಯೋಗದಲ್ಲಿ ಅರ್ಥನೇ ಮಾಡ್ಕೊತಾ ಇಲ್ಲ. ಇದೆಲ್ಲ ಬೈ ಪ್ರಾಡಕ್ಟ್ಸು. ನಿಮ್ಮ ಡೆಸ್ಟಿನೇಷನ್ ಮೈಸೂರು ಇದ್ರೆ ಪ್ಯಾರಲಲ್ ಆಗಿ ಇವೆಲ್ಲ ಬಂದೇ ಬರುತ್ತೆ. ನೀವೇನು ಕಷ್ಟಪಡೋದು ಬೇಡ. ಅದು ಬೈ ಪ್ರಾಡಕ್ಟ್ಸ್, ಅದು ಬಂದೇ ಬರುತ್ತೆ. ಹೇಗೆ ಮೆಡಿಸನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತೋ, ಇದು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಗುಡ್ ಬೈ ಪ್ರಾಡಕ್ಟ್ಸ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಂತ ವರ್ಕ್ ಮಾಡಬೇಕಾಗಿಲ್ಲ. ಇವಾಗೆಲ್ಲ ಸುಮಾರು ಜನ ನೀವು ನೋಡಿರ್ತೀರ, ನನಗೆ ಆ ಪ್ರಾಬ್ಲಮ್ ಇದೆ ಯೋಗ ಮಾಡಿಸಿ, ನನಗೆ ಈ ಪ್ರಾಬ್ಲಮ್ ಇದೆ ಯೋಗ ಮಾಡಿಸಿ, ನನಗಿನ್ನೂ ಮಕ್ಕಳಾಗಿಲ್ಲ ಅದಕ್ಕೆ ಯೋಗ ಮಾಡಿಸಿ, ಇಂಥದಕ್ಕೆಲ್ಲ ಬರ್ತಾರೆ. ದಟ್ ಈಸ್ ನಾಟ್ ರಿಕ್ವೈರ್ಡ್. ಏನಂದ್ರೆ ನಿಮ್ಮ ಯೋಗದಲ್ಲಿ ಇದ್ಬಿಟ್ರೆ ನೀವು ಅದೆಲ್ಲ ಪ್ಯಾರಲಲ್ ಆಗಿ ಬರ್ತಾ ಹೋಗುತ್ತೆ ಬೈ ಪ್ರಾಡಕ್ಟ್ಸ್ ಬಂದಂಗೆ. ಅದನ್ನು ಜಸ್ಟ್ ಅನುಭವಿಸ್ಬೇಕು, ಮುಂದಕ್ಕೆ ಹೋಗಬೇಕು. ಬಟ್ ಫೈನಲ್ ಡೆಸ್ಟಿನೇಷನ್ ಈಸ್ ಮೈಸೂರು. ಸೊ ವಾಟ್ ಈಸ್ ದಟ್ ಫೈನಲ್ ಡೆಸ್ಟಿನೇಷನ್? ಮೈಸೂರಿಗೆ ಹೋದ್ರೆ ನಿಮ್ಗೆ ಏನಾಗುತ್ತೆ? ದಟ್ ಇಸ್ ದ ಗೋಲ್ ಅಲ್ಲ? ಅಲ್ಲ, ಏನಾಗುತ್ತೆ ಅಲ್ಲಿ? ಇಫ್ ಯು ರೀಚ್ ಫ್ರಮ್ ಬ್ಯಾಂಗ್ಳೂರ್ ಟು ಇಫ್ ಯು ರೀಚ್ ಮೈಸೂರ್, ವಾಟ್ ಯು ವಿಲ್ ಫೀಲ್? ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿ ವಾಟ್ ಯು ಫೀಲ್? We'll feel happy about happy it. Yeah. That is what it required, no? ಲೈಫಲ್ಲಿ ನಮ್ಗೆ ಅದೇ ಬೇಕಾಗಿರೋದು, ಹ್ಯಾಪಿನೆಸ್ ಇರಬೇಕಲ್ವಾ ಲೈಫಲ್ಲಿ. ಹ್ಯಾಪಿನೆಸ್ ಇಲ್ಲ ಅಂದರೆ ನಥಿಂಗ್ ಇಸ್ ದೇರ್. ಸಫರಿಂಗ್ಸಿಂದ ದೂರ ಆಗಬೇಕು. ಎಲ್ಲ ಧರ್ಮಗಳು ಹೇಳೋದು ಅದೇ. ಬೌದ್ಧ ಧರ್ಮ ತಗೊಳ್ಳಿ, ನಮ್ಮ ಸನಾತನ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ತಗೊಳ್ಳಿ, ಎಲ್ಲರೂ ಅದೇ ಹೇಳೋದು. ಏನಂದರೆ ಸಫರಿಂಗ್ಸಿಂದ ದೂರ ಆಗಬೇಕು. ಅದಕ್ಕೋಸ್ಕರನೇ ಈ ಮಹಾತ್ಮರೆಲ್ಲ ಬಂದಿರೋದು, ಹೆಂಗೆ ಸಫರಿಂಗ್ಸ್ನ ನಾವು ದೂರ ಮಾಡ್ಬೋದು ಅಂತ. ಸೊ ಮೈ ಫೈನಲ್ ಡೆಸ್ಟಿನೇಷನ್ ಈಸ್ ಮೈಸೂರು, ವಿಚ್ ಈಸ್ ಸಫರಿಂಗ್ಸ್ ಇಲ್ಲದೆ ಇರೋವಂಥ ಜಾಗ, ಯಾವುದು ಟ್ರಾಫಿಕ್ ಜಾಮ್ ಇಲ್ಲದೆ ಇರೋವಂತಹ ಜಾಗ. ಆರಾಮಾಗಿ ಈಗ ಇಂಡಿಯಿಂದ ಆ ಎಂಡ್ಗೆ 10 ಮಿನಿಟ್ಸಲ್ಲಿ ಹಿಂಗೆ ಹೋಗಿ ಬರ್ಬೋದು. ಸೊ ಖುಷಿ, ಅದೇ ಖುಷಿ ನಮಗೆ ಲೈಫ್ನಲ್ಲಿ ಬರಬೇಕು. ಫ್ರಮ್ ಬರ್ತ್ ಟು ಡೆತ್ ಅಥವಾ ಡೆತ್ ಟು ಬರ್ತ್ ಎರಡೂ ಆಗುತ್ತೆ. ಯಾಕೆಂದರೆ ಅದನ್ನು ಸ್ಪೆಸಿಫಿಕ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ಡೆತ್ ಆಲ್ಸೋ ವಿ ಹ್ಯಾವ್ ಇನ್ ಅವರ್ ಸನಾತನ ಧರ್ಮ ಆಫ್ಟರ್ ಡೆತ್ ಕೂಡ ಇದೆ ಅಂತ. ಸೊ ಎರಡು ಕಡೆನೂ ನಮಗೆ ಸಂತೋಷ ಅನ್ನೋದಿರಬೇಕು. ಆ ಕಾರಣದಿಂದ ಯೋಗವನ್ನು ಮಾಡಬೇಕು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಯೋಗವನ್ನು ಮಾಡಬೇಕು. ಓಕೆ, ದಿಸ್ ಇಸ್ ವಾಸ್ಟ್ ಟಾಪಿಕ್ ಸರ್. ನಾನು ಇದನ್ನೆಲ್ಲ ನಾವು ಜೆನ್ ಝೀಸ್ಗೆ ಹೇಳಕ್ಕೆ ಹೊರಟ್ರೆ ಐ ಆಮ್ ನಾಟ್ ಶೋರ್ ಎಷ್ಟು ಮಟ್ಟಿಗೆ ನಾವು ಅವ್ರಿಗೆ ತಲುಪಕ್ಕಾಗತ್ತೆ, ಅವ್ರನ್ನ ಮೆಂಡ್ ಮಾಡೋಕ್ಕಾಗತ್ತೆ. ಡೂಡ್, ನೀನು ಜಿಮ್ಗೆ ಹೋಗ್ತಿದ್ಯಾ, ಫೈನ್ ಆಯಿತು, ಬಟ್ ಅಟ್ಲೀಸ್ಟ್ ಅದರಲ್ಲಿ ಒಂದು 30 ಮಿನಿಟ್ಸ್ ನೀನು ಯೋಗ ಮಾಡು. ನಾಟ್ ಫಾರ್ ಯೋರ್ ಬಾಡಿ ಬಟ್ ಫಾರ್ ಯೋರ್ ಮೈಂಡ್, ಟು ಕೀಪ್ ಇಟ್ ಕಾಮ್. ಸೊ ಅವರಿಗೆ ತಿಳಿಸ್ಬೇಕು ಅಂದರೆ ಸರ್, ಜೆನ್ ಝೀಸ್ ದ ಪ್ರಾಬ್ಲಮ್ ಏನು ಅಂದರೆ ವಿ ಆರ್ ನಾಟ್ ಗಿವಿಂಗ್ ದ ರೈಟ್ ಇನ್ಫಾರ್ಮೇಷನ್ ಟು ದೆಮ್. ವಿ ಆರ್ ಟೆಲಿಂಗ್ ಬೆನಿಫಿಟ್ಸ್ ಅಷ್ಟೇ. ಬರೀ ಬೆನಿಫಿಟ್ ಹೇಳ್ತಾ ಇದ್ದೀವಿ, ಅದರಿಂದ ಏನು ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ವಿ ಆರ್ ನಾಟ್ ಗಿವಿಂಗ್ ದ ರೈಟ್ ಇನ್ಫಾರ್ಮೇಷನ್ ಹೌ ಯು ಹ್ಯಾವ್ ಟು ರೀಚ್ ದಟ್. ಇವಾಗ ಒಂದು ಉದಾಹರಣೆ ತಗೋಬೇಕು ಅಂದರೆ, ಮದುವೆ ಆಗಪ್ಪ ಅಂತ ಹೇಳ್ತೀವಿ, ಓಕೆನಾ? ಮದುವೆ ಏನಕ್ಕಾಗೋದು ಅಂದರೆ ಮಕ್ಕಳಾಗಬೇಕು ಅಂತ ಮದುವೆ ಆಗು ಅಂತೀವಿ. ಜೆನ್ ಝೀಸ್ಗೆ ನಾವು ಇಷ್ಟೇ ಹೇಳ್ತಾ ಇರೋದು. ವಾಟ್ ಈಸ್ ಆಫ್ಟರ್ ಮ್ಯಾರೇಜ್ ಅಂದರೆ ನೆಕ್ಸ್ಟ್ ಹೇಳೋದೆ ಅವರು ಇಟ್ ಈಸ್ ಲೈಕ್ ಚೈಲ್ಡ್ ಬೇರಿಂಗ್ ಅಂತಾರೆ. ಹೌದಾ? ಆ ಥರ ನಾವು ಇನ್ಫಾರ್ಮೇಷನ್ ಕೊಟ್ಟರೆ ಯು ಇಮ್ಯಾಜಿನ್ ಎಷ್ಟವರೆಗೂ ಅದು ನಿಲ್ಲತ್ತೆ, ಅದು ಅವ್ರಿಗೆ ಯಾವ ಲೆವೆಲಲ್ಲಿ ಅರ್ಥ ಆಗತ್ತೆ ಅದು. ಸೊ ದೇರ್ ಇಂಟೆನ್ಷನ್ ವಿಲ್ ಬಿ ಮ್ಯಾರೇಜ್, ದೆನ್ ಗೆಟ್ ಎ ಚೈಲ್ಡ್, ಆಫ್ಟರ್ ದಟ್ ಲೈಫ್ ಈಸ್ ಎಂಡ್, ಲೈಫ್ ಎಂಡ್ ಆಯಿತು ಅಂತ ಅರ್ಥ. ಸೊ ನಾವು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅವ್ರಿಗೆ. ಸೊ ನಮ್ಮ ಕೆಲಸ ಏನು ಅಂದರೆ we should give the proper information what the Shastra says or the Dharma says, whichever Dharma, okay? What it says exactly and how it is connected to the science. Scientific ಆಗಿ ಹೇಗೆ ಕನೆಕ್ಟ್ ಆಗಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ದ ಸೈನ್ಸ್. ಓಕೆನಾ? ತುಂಬ ಜನ ಏನನ್ಬೋದು ಅಂದರೆ ಇದೆಲ್ಲ ಮೂಢನಂಬಿಕೆ ಅದೆಲ್ಲ ಇದೆಯಲ್ಲ, ಅದೆಲ್ಲ ಅನ್ಬೋದು, ನಾನು ಇಲ್ಲ ಅನ್ನಲ್ಲ ಅಂತಾರೆ ತುಂಬ ಜನ. ಯಾಕೆಂದರೆ ವೆನ್ ಯು ಡೋಂಟ್ ಹ್ಯಾವ್ ಎ ನಾಲೆಜ್ ಇನ್ ದಟ್ ಯು ಸೇ ಇಟ್ಸ್ ಅ ಮೂಢನಂಬಿಕೆ. But whatever we say to them, tell with the scientific background and make them understand this is for this we are doing this ಅಂದಾಗ ಡೆಫಿನೆಟ್ಲಿ ದೇ ವಿಲ್ ಫಾಲೋ. ಒಂದು ಉದಾಹರಣೆ ಕೊಡಲ, ಸಿಂಪಲ್ ಆಗಿರೋದು, ಕಾಮನ್ ಮನೆಯಲ್ಲಿ ಆಗುವಂಥ ಉದಾಹರಣೆಗಳು. ಇವಾಗ ಫಾರ್ ಎಕ್ಸಾಂಪಲ್ಲು ಮದುವೆ ಆಗತ್ತೆ, ಮದುವೆ ಆದಮೇಲೆ ಆಷಾಢ ಮಾಸ, ಮೊದಲನೇ ಆಷಾಢ ಮಾಸ ಹೆಂಡ್ತಿನ ತವ್ರ ಮನೆಗೆ ಕಳಿಸ್ಬೇಕು. ಯಾಕೆ ಕಳಿಸ್ಬೇಕು?
ನಂಗೆ ಗೊತ್ತಿಲ್ಲ ಸರ್. ಹೋಗಿದ್ರಾ ನೀವು? ಆಗಿದ್ಯಾ? ಹಾಂ ಸರ್, ಆದರೆ ಹೋಗಿದ್ರಾ? ಹೋಗಿಲ್ಲ. ಹೋಗಿಲ್ಲ. ಓಕೆ. ಕರೀಲಿಲ್ಲ ನಮ್ಮನ್ನು. ಕರೀಲಿಲ್ಲ. ಇವಾಗ ಇನ್ನೊಂದು ಟ್ರೆಂಡ್ ಶುರುವಾಗೋಗಿದೆ. ಏನಂದ್ರೆ ಅತ್ತೆ ಸೊಸೆ ಒಂದೇ ಬಾಗ್ಲಲ್ಲಿ ಓಡಾಡಬಾರ್ದು ಅಂತ. ಅಂದ್ರೆ ಹೋಗೋದು ಬೇಡ, ಇದಕ್ಕೂ ಹೋಗೋದು ಬೇಡ, ಅದಕ್ಕೆ ನಾವು ತವ್ರ ಮನೆಗೆ ಹೋಗೋದು ಬೇಡ, ಬಟ್ ಅತ್ತೆ ಸೊಸೆ ಒಂದೇ ಬಾಗ್ಲಲ್ಲಿ ಓಡಾಡಬಾರ್ದು, ಒಬ್ರು ಹಿಂದೆಯಿಂದ ಓಡಾಡೋದು, ಒಬ್ರು ಮುಂದೆಯಿಂದ ಓಡಾಡೋದು ಅಂತ. ಓ, ಅಂದ್ರೆ ಒಂದೇ ಮನೇಲಿ ಅಲ್ಲೇ ಇರೋದು ಅಂತ. ಅದು ಮಾಡಿದ್ದು ಆ ಉದ್ದೇಶಕ್ಕಲ್ಲ. ಸಿ, ಯಾವುದೇ ಒಂದು ಧರ್ಮದ ಒಂದು ಶಾಸ್ತ್ರದ ಒಂದು ರೂಲ್ಸ್ ಅನ್ನು ಮಾಡಬೇಕಾದ್ರೆ ದಿ ಕೀಪ್ ಅಟ್ಲೀಸ್ಟ್ 10 generations ಅಹೆಡ್. ಅಷ್ಟು ಯೋಚನೆ ಮಾಡಿ ಒಂದು ಶಾಸ್ತ್ರವನ್ನು ಅಥವಾ ಒಂದು ರೂಲ್ಸನ್ನು ಮಾಡಿರ್ತಾರೆ. ಏನಕ್ಕೆ ಮಾಡಿರಬಹುದು ಅದು? ನೋಡಿ, ಒಂದು ಸೈಂಟಿಫಿಕ್ ಆಗಿ ತೊಗೊಂಡ್ರೆ, ಇದು ಮೋಸ್ಟ್ಲಿ ಎಲ್ಲ ಕಡೆ ಹೇಳಿರ್ತಾರೆ, ಕೇಳಿರ್ತೀರ ನೀವು. ಸೈಂಟಿಫಿಕ್ ಆಗಿ ತೊಗೊಂಡ್ರೆ ಆಷಾಢ ಮಾಸ ಗಾಳಿಯ ಟೈಮು, ಆ ಟೈಮಲ್ಲಿ ಅವರು ಕನ್ಸೀವ್ದು ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ ಅತಿ ಬೇಸಿಗೆನಲ್ಲಿ ಮಗುವಾಗುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ, ಆವಾಗೆಲ್ಲ ರೋಗಗಳು ಜಾಸ್ತಿ. ಅದು ಒಂದು ರೀಸನ್ನು. ಇನ್ನೊಂದು ಯೋಚನೆ ಮಾಡಿ, ಸೈಂಟಿಫಿಕ್ ಆಗಿ ಸೈಕಾಲಜಿಕಲ್ ಆಗಿ ಯೋಚನೆ ಮಾಡಿ. ಒಂದು ಹೆಣ್ಮಗು, ಅವಳು ನಮ್ಮ ಮನೆಗೆ ಬಂದಿದ್ದಾಳೆ. ನಮ್ಮನೆಗೆ ಬಂದಾಗ ಕಂಪ್ಲೀಟ್ಲಿ ಹೊಸ ಎನ್ವೈರನ್ಮೆಂಟಾ? ಹೌದು. ಓಕೆ. ನೀವೆಷ್ಟೇ ಅಂದ್ರೂ ಆ ತಂದೆ ತಾಯಿ ಅಕ್ಕ ತಮ್ಮ ಯಾರಿದ್ರೂ ಬಿಟ್ಟು ನಮ್ಮನೆಗೆ ಅಲೋನಾಗಿ ಬಂದಿದ್ದಾಳೆ. ಅವಳ ಸೈಕಾಲಜಿಕಲ್ ಸ್ಟೇಟಸ್ ಹೆಂಗಿರುತ್ತೆ? ಲೋನ್ಲಿ ಫೀಲ್. ಅವಳಿಗೆ ಏನೇ ತೊಂದರೆ ಇದ್ರೂ ಈವನ್ ವಿತ್ ದ ಹಸ್ಬೆಂಡ್ ಅಡ್ಜಸ್ಟ್ ಆಗೋವರೆಗೂ ಶಿ ಕೆನಾಟ್ ಎಕ್ಸ್ಪ್ರೆಸ್. ಹೌದು. ಎಸ್. ಹೌದಾ? ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ, ಈ ಆಷಾಢ ಮಾಸದಲ್ಲಿ ಕೆಲಸಗಳು ಜಾಸ್ತಿ ಇರೋದ್ರಿಂದ 1 month ತವರು ಮನೆಗೆ ಕಳಿಸಿದ್ರೆ ಶಿ ಗೋಸ್ ಬ್ಯಾಕ್ ಟು ಹರ್ ಮದರ್. ಸೊ ಶಿ ಟೆಲ್ಸ್ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಗುಡ್ ಥಿಂಗ್ಸ್ ಶಿ ಈಸ್ ಫೇಸಿಂಗ್ ಇನ್ ದ ಹಸ್ಬೆಂಡ್ಸ್ ಹೌಸ್. ಕರೆಕ್ಟ್. ಸೊ ಸೈಕಾಲಜಿಕಲಿ ಇವಾಗ ಏನು ಮಾಡ್ತೀವಿ, ಕೌನ್ಸಿಲಿಂಗ್ ಅಂತ ಹೋಗ್ತಿರಲ್ಲ ಎಲ್ಲರೂ. ಸೊ ಸೈಕಾಲಜಿಕಲಿ ಎಲ್ಲ ಕ್ಲಿಯರ್ ಆಗತ್ತಾ, ಆರಾಮಾಗತ್ತಾ? ನೋಡಿ, ಅದೇ ಫಸ್ಟ್ ಇಯರ್ ಮಾತ್ರ ಹೇಳಿದ್ದಾರೆ, ಸೆಕೆಂಡ್ ಇಯರ್ ಹೇಳಿಲ್ಲ. ಯಾಕೆಂದರೆ ಸೆಕೆಂಡ್ ಇಯರ್ ಅಷ್ಟೊಂದು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾಳೆ ಅಂತ. ಸೊ ಈ ಥರ for each and everything there is a science and psychological backgrounds whatever they have done, ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ಸ್ಗೆ ಮತ್ತು ಡಿಪೆಂಡಿಂಗ್ ಆನ್ ಆ ಟೈಮ್ಗೆ ಎಲ್ಲವನ್ನೂ ಮಾಡಿದ್ದಾರೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀವಿ, ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅರ್ಥ ಮಾಡಿಸೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಸೊ ತಲತಲಾಂತರದಿಂದ ರೂಲ್ ಬುಕ್ ಮಾಡಿರೋರಿಗೆ ಗೊತ್ತಿರುತ್ತೆ, ಈಗ 10 ಜನರೇಷನ್ ಬಂತು ಅಂದರೆ ಇವ್ರಿಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಥಿಂಕ್ ಆನ್ ದ ನೆಕ್ಸ್ಟ್ ಜನ್ರೇಷನ್. ಇವತ್ತು ನಾನು ಏನೋ ಒಂದು ರೂಲ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ 10 generation it should follow and it should be good. Okay. That is how they did it. ಎಲ್ಲ ರೂಲ್ಸ್ನು ಅದೇ ಥರನೇ ಮಾಡಿದ್ದು. ಬಟ್ ಡಿಪೆಂಡಿಂಗ್ ಆನ್ ಏನು ಅಂದರೆ ಆ ಟೈಮ್ ತಕ್ಕಂಗೆ ಸ್ವಲ್ಪ ಚೇಂಜ್ಗಳು ಮಾಡ್ಕೋಬೇಕಾಗತ್ತೆ, ಇಲ್ಲ ಅನ್ನಲ್ಲ. ಬಟ್ ವಿತೌಟ್ ಇಂಟೆನ್ಷನ್ ಸುಮ್ಮನೆ ಮೂಢನಂಬಿಕೆ ಅಥವಾ ಆ ಥರದಲ್ಲಿ ಏನೂ ಮಾಡಿಲ್ಲ. ಫಾರ್ ಎವ್ರಿಥಿಂಗ್ ದರ್ ಇಸ್ ಅ ರೀಸನ್. ಓಕೆ. ಸೊ ಆ ಜನ್ರೇಷನ್ ಅವ್ರು ಹೇಳಿದಾಗ ಯೋಗ ಮಾಡಿ ಅಂತ ಹೇಳಿದಾಗ ಏನಕ್ಕೆ ಮಾಡಿ ಅಂತಿದ್ರು ಅಂತ ನಿಮಗೆ ಅನಿಸುತ್ತೆ? ಬಿಕಾಸ್ ಅವರಿಗೇನು ಇವಾಗಿಂದು ಲೈಫ್ ಸ್ಟೈಲ್ ಆಗಲಿ, ಇವಾಗಿಂದು ಸ್ಟ್ರೆಸ್ ಲೆವೆಲ್ಸ್ ಆಗಲಿ, ಇವಾಗಿಂದು ಮೈಂಡ್ ಸೆಟ್ ಆಗಲಿ, ಅವ್ರಿಗೆ ಅಷ್ಟು ಗೇಜ್ ಇರುತ್ತಾ? ಸೊ ಅವರು ಏನಕ್ಕೆ ಹೇಳ್ತಿದ್ರು ಯೋಗ ಮಾಡಿ ಅಂತ, ಇವಾಗ ನಾವೇನಕ್ಕೆ ಹೇಳ್ತೀವಿ ಯೋಗ ಮಾಡಿ ಅಂತ? ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಅಂದರೆ, ಅವ್ರು ಯಾರೂ ಯೋಗನೇ ಮಾಡ್ತಾ ಇರಲಿಲ್ಲ. ನಿಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ಯಾರು ಯೋಗ ಮಾಡ್ತಾ ಇರಲಿಲ್ಲ. ಯೋಗ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಏನು ಬಂದ್ಬಿಡತ್ತೆ ಅಂದರೆ, ಅದೇ ಹೇಳದ್ನಲ್ಲ, ಏನು ಮ್ಯಾಟು, ಆಕ್ಟಿವಾ, ಇದೋನು ಮಿರರು, ಇದು ಬಂದ್ಬಿಡತ್ತೆ. ಹೌದಾ? ಅದು ಆ್ಯಕ್ಚುಲಿ ಯಾರು ಮಾಡ್ತಾ ಇರಲಿಲ್ಲ, ಯೋಗ ಅನ್ನೋದು ಮಾಡ್ತಾ ಇರಲಿಲ್ಲ. ಆ ಎಕ್ಸಸೈಸ್ ಏನಿದೆ ಅವ್ರ ವರ್ಕಲ್ಲೇ ಚೆನ್ನಾಗಿ ಮಾಡೋರು. ದಟ್ ಈಸ್ ವಾಟ್ ಇಟ್ ರಿಕ್ವೈರ್ಡ್. ಸಿ, ನಿಮಗೆ ಯೋಗದ ಈ ಆಸನದ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಳ್ಳೋದು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಬಾಡಿ ಇಂಪಾಸಿಬಲ್ ಏನು ಮಾಡೋದು ಬೇಡ, ನಿಮ್ಮ ಬಾಡಿ ಮೂವ್ಮೆಂಟ್ಸ್ ನಿಮ್ಮ ಕೈಯಲ್ಲಿ ಮಾಡಕ್ ಆಗ್ತಿದ್ರೆ ಯು ಆರ್ ಫಿಟ್ ಅಂತ. ನಿನ್ನ ದೇಹ ನಿನಗೆ ಹೆವಿ ಆಗಬಾರ್ದು. ಕರೆಕ್ಟ್. ನಿನ್ನೆ ನನಗೆ ಕ್ಲಾಸ್ಗೆ ಯಾರೋ ಒಬ್ಬರು ಬಂದಿದ್ದೆ ಥರನೇ, ಸರ್ ವೆಯ್ಟ್ ಕಮ್ಮಿ ಮಾಡಬೇಕು. ನಾನು ಯಾಕೆ ಕಮ್ಮಿ ಮಾಡಬೇಕು ಅಂದೆ. ಇಲ್ಲ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ವೆಯ್ಟ್ ಕಮ್ಮಿ ಆಗಬೇಕು, ತುಂಬ ವೆಯ್ಟ್ ಕಮ್ಮಿ ಆಗಬೇಕು. ನಾನು ಹೇಳಿದೆ, ಸಿ, ವೆಯ್ಟ್ ಅನ್ನೋ ಕಾನ್ಸೆಪ್ಟು ನಮ್ಮ ಇದರಲ್ಲಿಲ್ಲ. ಓಕೆನಾ? ದ ಥಿಂಗ್ ಈಸ್, ನಿಮ್ಮ ದೇಹ ನಿಮಗೆ ಭಾರ ಆದರೆ ನಿಮ್ಮದು BMI ಸರಿಗಿಲ್ಲ ಅಂತ ಅರ್ಥ. ನಿಮ್ಮ ದೇಹ ನಿಮಗೆ ಭಾರ ಆಗಲಿಲ್ಲ ಅಂದರೆ ದಟ್ ಮೀನ್ಸ್ ಇವಾಗ ಒಂದು 2 kilometers ನೀವು ಇಲ್ಲಿಂದ ವಾಕ್ ಮಾಡ್ತೀನಿ ನಾನು ಅಂದರೆ, ಇಫ್ ಇಟ್ ಈಸ್ ಗುಡ್, ನೀವು ಹೆಲ್ತಿ ಆಗಿದ್ದೀರಿ ಅಂದರೆ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ಗೆ ಯಾವಾಗ BMI ವೇರಿಯೇಷನ್ಸ್ ಇರುತ್ತೆ ಆವಾಗ ನಿಮಗೆ ಇದು ಬೇಕಾಗತ್ತೆ, ಏನು
ಕ್ಯಾಬ್ ಕ್ಯಾಬ್ ಬೇಕಾಗತ್ತೆ, ಅಂಥವು ಬೇಕಾಗತ್ತೆ. ಸೊ ಅವಾಗ ನಿಮ್ಗೆ ಅರ್ಥ ಆಗತ್ತೆ ನನ್ನ ಬಾಡಿ ಫಿಟ್ ಇಲ್ಲ ಅಂತ. ಅವಾಗ ಯೋಗವನ್ನು ಮಾಡಬೇಕು. ಓಕೆ ಅವಾಗ ಅಂದರೆ ಆಗ ಯೋಗ ಅಂದರೆ ಆಸನವನ್ನು ಮಾಡಬೇಕು. ಆಸನ ಓಕೆ, ಆಸನವನ್ನು ಮಾಡಬೇಕು ಫಿಸಿಕಲ್ ಫಿಟ್ನೆಸ್ಗೋಸ್ಕರ. ಓಕೆ ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನೊಂದು ಇಂಗ್ಲೀಷಲ್ಲಿ ನೀವು ಕೇಳಿರ್ತೀರ, ಹೆಲ್ತಿ ಬಾಡಿ ಈಸ್ ಲೈಕ್ ಹೆಲ್ತಿ ಮೈಂಡ್ ಅಂತ. ಬಟ್ ಫಸ್ಟ್ ಥಿಂಗ್ ಈಸ್ ಹೆಲ್ತಿ ಬಾಡಿ ಬರಬೇಕಲ್ಲ. ಹೆಲ್ತಿ ಬಾಡಿನ ಇಟ್ಕೊಂಡ್ರೆ ಹೆಲ್ತಿ ಮೈಂಡ್ಗೆ ಕಾನ್ಸಂಟ್ರೇಟ್ ಮಾಡಬಹುದು. ಬೈ ಪ್ರಾಡಕ್ಟ್. ಹೌದು. ಓಕೆ ವೆನ್ ಒನ್ಸ್ ಯು ಸಿ ಯೋರ್ ಸೆಲ್ಫ್ ಫಿಟ್ ಆ್ಯಂಡ್ ಫೈನ್, Yes. ನಾನು 2 ಕಿಲೋಮೀಟರ್ ಹೋದ್ರು ನನಗೆ ಹಫ್ ಆ್ಯಂಡ್ ಪಫ್ ಆಗ್ತಾ ಇಲ್ಲ, ಐ ಫೀಲ್ ಫೈನ್ ಅಂತ ಅಂದಾಗ ಮೈಂಡ್ ಕೂಡ ವಿಲ್ ಟೆಲ್ ಯು ಅಲ್ಲ ದಿಸ್ ಟೈಮ್ ಯು ಆರ್ ಡೂಯಿಂಗ್ ಅಲ್ಲ, ಆಮೇಲೆ ಹೆಲ್ತಿ ಮೈಂಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್ ಎಸ್ ದಟ್ ಇಸ್ ಸೋ ಓಕೆ, ಎಷ್ಟೇ ಫಿಟ್ ಆಗಿದ್ರು ಅವನ ಮನಸ್ಸಿನಲ್ಲಿ ಆಲೋಚನೆಗಳು ಸರಿಗಿಲ್ಲ ಅಂದ್ರೆ ಹಿ ಇಸ್ ನಾಟ್ ಹೆಲ್ತಿ. ಎಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಡೈರೆಕ್ಟ್ಲಿ ಬಾಡಿಗೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಒಂದು ಉದಾಹರಣೆ ಕೊಡಲ ಅದಕ್ಕೆ. ಎಸ್ ಈ ಉದಾಹರಣೆ ಕೊಟ್ಟಾಗ ಸ್ವಲ್ಪ ನನಗೆ ಏನು ಇದು ಬರುತ್ತೆ, ಏನಂತ ರಿಜೆಕ್ಷನ್ಸ್ ಬರಬಹುದು. ಬಟ್ ಯೂಶಲಿ ಕಾಲೇಜಸಲ್ಲಿ ಕೊಡ್ತೀನಿ ಉದಾಹರಣೆ. ಈ ಕೆಲವು ಪ್ರಿನ್ಸಿಪಲ್ಗಳು ಅಥವಾ ಇರುತ್ತಾರೆ ನೋಡಿ, ಕಾಲೇಜ್ಗಳಲ್ಲಿ ನೀವು ನೋಡಿರ್ತೀರ, ಕಾಲೇಜ್ ನಡೀತಾ ಇರುತ್ತೆ, ಈ ಪ್ರಿನ್ಸಿಪಲ್ಲು ನಾವಿದ್ದೀವಿ ಅಂತ ನೋಡ್ಸ್ಕೋಬೇಕಲ್ವಾ. ಅಂದರೆ ನಾವು ಪ್ರಿನ್ಸಿಪಲ್ ಅಲ್ವಾ ಅಥವಾ ಚೇರ್ಮನ್ ನಾನು ಇದ್ದೀನಿ ಅಂತ ನೋಡಿಸ್ಬೇಕಲ್ಲ. ಫಾರ್ ಎಕ್ಸಾಂಪಲ್ ಇವರು ಯಾರೋ ಇದ್ದಾರೆ, ಇಲ್ಲಿದ್ದಾರೆ, ಇವರು ಹೆಡ್ ಬಂದರು ಅಂದ್ಕೊಳ್ಳಿ. ಪಾಪ ಅವರು ನೋಡಿ, ಅವರು ಹೀಸ್ ಎ ಕ್ಯಾಮ್ರಾಮೆನ್ನು, ಅದರಲ್ಲಿ ಹೀ ಮೈಟ್ ನಾಟ್ ನೋ ಅಬೌಟ್ ದ ಎಲೆಕ್ಟ್ರಿಕ್ ವರ್ಕ್. ಅಲ್ಲಿ ಯಾವುದೋ ಒಂದು ಸ್ವಿಚ್ ಆನ್ ಆಗ್ತಾ ಇರಲ್ಲ. ಬಂದು ಅವ್ರಿಗೆ ಚೆನ್ನಾಗಿ ಬೈದಾಕ್ಬಿಟ್ರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ? ಹೀ ಈಸ್ ನಾಟ್ ಮೆಂಟಲಿ ನಾಟ್ ಹೆಲ್ತಿ ಅಂತ. ಓಕೆ ಓಕೆ ಸುಮ್ಮನೆ ಏನೋ ಒಂದು ಅಥಾರಿಟಿ ತೋರಿಸೋದಕ್ಕೆ ಮಾಡೋದು. ಕೆಲವರು ಇರ್ತಾರೆ, ಇನ್ನು ಕೆಲವರು ಇರ್ತಾರೆ. ನಿಮ್ಮ ಆಫೀಸಲ್ಲಿ ಅಭ್ಯಾಸ ಗಮನಿಸಿರ್ತೀರ ಇದನ್ನೆಲ್ಲ. ಆಫೀಸಲ್ಲಿ ಒಂದು ವಾರ ರಜೆ ಹಾಕ್ಬಿಟ್ಟು ಹೊಟ್ಟೋಗಿರ್ತಾನೆ ಅವನು, ಯಾರೋ ಒಬ್ಬ ಲೀಡರ್ ಅಂದ್ಕೊಳ್ಳಿ. ಬಂದಿದ ತಕ್ಷಣ ಹಲೋ ಅರ್ಪಿತಾ, ಹಲೋ ಅರ್ಪಿತಾ, ಹಲೋ ರಾಜೇಶ್, ಹಲೋ ರಾಜೇಶ್ ಅಂತ ಸುಮ್ಮನೆ ಕೂಗ್ತಾರೆ. ಟು ಸೇ ದಟ್ ಐ ಹ್ಯಾವ್ ಕಮ್. ಸೊ ದೇ ಆರ್ ಆಲ್ಸೋ ನಾಟ್ ಮೆಂಟಲಿ ಹೆಲ್ತಿ. ಸೊ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಬರೀ ಫಿಸಿಕಲ್ ಫಿಟ್ನೆಸ್ ಇದ್ಬಿಟ್ರೆ ಆಗಲ್ಲ. ಆ ಮೆಂಟಲ್ ಹೆಲ್ತನ್ನು ಹೇಗೆ ತೊಗೊಂಬರೋದು ಕೂಡ ಯೋಗ ಹೇಳ್ಕೊಡತ್ತೆ. ಅದನ್ನು ನಾವು ಕಲಿಬೇಕು. ಪ್ರಾಪರ್ ಚಾನಲಿಂದ ಕಲ್ತ್ರೆ, ರೀಲ್ಸಲ್ಲಿ ಕಲಿಯೋಕ್ಕಾಗಲ್ಲ. ಪ್ರಾಪರ್ ಚಾನಲಿಂದ ಕಲ್ತ್ರೆ ದೇ ಚೇಂಜ್ ದೇರ್ ಲೈಫ್ ಕಂಪ್ಲೀಟ್ಲಿ. ಓಕೆ ಸೊ ಜಲ್ದಿ ಕ್ವಿಕ್ ಆಗಿ ರ್ಯಾಪಿಡ್ ಆಗಿ ಕಲಿಯುವಂಥದ್ದಲ್ಲ ಇದು. ಗ್ರಾಜುವಲ್ ಆಗಿ ಚೇಂಜಸ್ ನೋಡ್ತಾ ಇರಬೇಕು, ಹಾಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು. ಆ್ಯಂಡ್ ಆಲ್ಸೋ ಎಂಥೂಸಿಯಾಸಮ್ ಬೆಳಿಬೇಕು, ಇನ್ನ ಕಲಿಬೇಕು, ಇನ್ನ ಏನೋ ಮಾಡಬೇಕು ಅನ್ನೋದು. ಇಟ್ಸ್ ಅ ಜಸ್ಟ್ ಆಫ್ ಇಟ್. ಸರ್ ನೀವು ಯೋಗದಲ್ಲೇ ಪರಿಣಿತರು ಆಯ್ತಾ, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀರಾ. ಸೊ ಟೈಪ್ಸ್ ಆಫ್ ಯೋಗಾಸು ಈಗ ನಾನು ನೋಡ್ದಂಗೆ ಪೂಲ್ ಯೋಗ, ಕಪಲ್ ಯೋಗ, ಹಠಯೋಗ ಇದೆಲ್ಲ ಮಾಡ್ತಾರೆ. ಸೊ ನಿಮಗೆ ಟೈಪ್ಸ್ ಆಫ್ ಯೋಗ ಅಂದರೆ ಎಷ್ಟು ಟೈಪ್ಸು, ಹೇಗೆ? ಸೊ ಆ ಟೈಪ್ಸ್ ಆಫ್ ಯೋಗಕ್ಕಿಂತ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಯೋಗ ಅಂದರೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಡೋಣ. ಎಸ್ ಸರ್. ಓಕೆನಾ? ಬೇಸಿಕಲಿ ಯೋಗ ಅಂದರೆ ಮೂಲ ಸಂಹಿತೆಗಳಲ್ಲಿ, ನಾಟ್ ದ ಮಾಡರ್ನ್ ಯೋಗ ಐ ಆಮ್ ಟೆಲಿಂಗ್, ಮೂಲ ಸಂಹಿತೆಗಳಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬಿಡೋಣ. ಪತಂಜಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಯೋಗ ಅಂದರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತಾರೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ಯೋಗ ಚಿತ್ತ ಅಂದರೆ ಮೈಂಡ್, ಇನ್ನರ್ ಮೈಂಡ್. ಓಕೆ, ಇದು ತುಂಬ ದೊಡ್ಡ ಎಕ್ಸ್ಪ್ಲನೇಷನ್ನು, ಅದು ಈ ಶಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಇನ್ನರ್ ಮೈಂಡ್ ಅಂತ ತಿಳ್ಕೊಳ್ಳಿ. ಓಕೆನಾ? ಚಿತ್ತ ವೃತ್ತಿ ಅಂದರೆ ಅದರಲ್ಲಿ ಬರುವಂತಹ ವಿಷಯಗಳು. ನಿರೋಧ ಪ್ರಿವೆಂಟಿಂಗ್. ಅಂದರೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಮನೇಲಿ ಕೂಡಿಸ್ಬಿಟ್ಟು ಕಣ್ಣು ಮುಚ್ಚಿ ಅಂತ ಹೇಳ್ತೀನಿ. ಕಣ್ಣು ಮುಚ್ತೀರಾ ನೀವು. ಕಣ್ಣು ಮುಚ್ಚಿದ ತಕ್ಷಣ ಏನಾಗುತ್ತೆ, ಒಂದು 5 ನಿಮಿಷಕ್ಕೆ ನಾನು ಕಾಣಿಸ್ತೀನಿ ಅಥವಾ ಅವ್ರು ಕಾಣಿಸ್ತಾರೆ, ಒಂದು 5 ನಿಮಿಷ ಕಾಣಿಸ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ಕ್ಯಾಮ್ರಾ, ಆ ಸೌಂಡ್ದು ಏನೇನೋ ಅದು ಕಾಣಿಸುತ್ತೆ. ಅದು ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು 5 ನಿಮಿಷ ಆದಮೇಲೆ ನಿಮ್ಮ ಮನೆ ವಿಷಯಗಳು ಏನೋ ಬರುತ್ತೆ. ಒಂದು 5 ನಿಮಿಷ ಆದಮೇಲೆ ಇನ್ನೂ ಒಂದು 10 ನಿಮಿಷ ಆದಮೇಲೆ ನೀವು ಹಂಗೆ ಕಣ್ಣು ಮುಚ್ಚಿದ್ರೆ ನಿಮ್ಮ ಹಳೇ ನೆನಪುಗಳು, ಸ್ಕೂಲ್ ಡೇಸ್ದೋ, ಕಾಲೇಜ್ ಡೇಸ್ದೋ, ಅಥವಾ ಯಾವುದೋ ಒಂದು ಟ್ರಿಪ್ ಹೋಗಿದ್ದೋ ಅದೆಲ್ಲ ಜ್ಞಾಪಕ ಬರುತ್ತೆ. ಅದೇ ಚಿತ್ತ. ಅದು ಚಿತ್ತದಲ್ಲಿದೆ, ನಿಮ್ಮ ಮೆಮೊರಿ, ಇನ್ನರ್ ಮೈಂಡ್ ಮೆಮೊರಿನಲ್ಲಿ ಅದಿದೆ. ಸೊ ಅದೆಲ್ಲ ಆಚೆ ಬರುತ್ತೆ. ಸೊ ಏನು ಹೇಳ್ತಾರೆ ಪತಂಜಲಿ ಅವರು? ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಅದರಲ್ಲಿ ಬರುವಂತಹ ವಿಷಯಗಳನ್ನು ಪ್ರಿವೆಂಟ್ ಮಾಡಬೇಕು. ಆವಾಗ ನಿನ್ನ ಮನಸ್ಸು ಕಾಮ್ ಆಗತ್ತೆ. ದಿಸ್ ಇಸ್ ಸೀಕ್ರೆಟ್. ಓಕೆ, ಎಲ್ಲ ಯೋಗನೂ ಇದೇ ಮಾಡೋದು. ಯೋಗ ವಸಿಷ್ಠರು ಕೂಡ ಅದೇ ಹೇಳ್ತಾರೆ. ಯೋಗ ಮನ ಪ್ರಶಮನ ಉಪಾಯ ಅಂತಾರೆ. ಅಂದರೆ ಯೋಗವನ್ನು ಮನಸ್ಸನ್ನ ಶಾಂತಿ ಮಾಡೋದಕ್ಕೆ ಇರುವಂತಹ ಒಂದು ಟೆಕ್ನಿಕ್ಕು. ಮನ ಪ್ರಶಮನ ಉಪಾಯ
ಅದೇ ರಾಮಂಗೂ ಕೂಡ ಹೇಳ್ಕೊಡ್ತಾರೆ ನೋಡಿ. ನಾವು ನಮ್ಮದು ಪ್ರಾಬ್ಲಮ್ ಏನು ಅಂದರೆ, ನಾವು ಎಲ್ಲರನ್ನೂ ದೇವರು ಅಂತ ದೂರ ಇಟ್ಬಿಡ್ತೀವಿ. ಅವ್ರು ಏನು ಕಲ್ತರು ಅಂತ ನಾವು ಕಲಿಯೋಕ್ಕೆ ಹೋಗಲ್ಲ, ತಿಳ್ಕೊಳಕ್ಕೆ ಹೋಗಲ್ಲ. ಏನು ವಿದ್ಯಾಭ್ಯಾಸ ಹೆಂಗ್ ಬಂತು ರಾಮಂಗೆ ವಿದ್ಯೆ? ರಾಮ ಕಲಿದೆ ಬಂದ್ಬಿಡ್ತಾ? ಹೌದು, ಎಲ್ಲ ಕಲ್ತಿರ್ಬೇಕು ತಾನೆ. ಅವರು ಮನುಷ್ಯರಾಗಿ ಬಂದವರಲ್ವಾ, ಮನುಷ್ಯರಾಗಿ ನಂತರ ದೇವರಾದವರು. ಅವ್ರು ಕಲ್ತಿರ್ಬೇಕಲ್ವ ಏನೋ ಒಂದು. ಸೊ ರಾಮ ಎಲ್ಲ ವಿದ್ಯೆಗಳನ್ನು ಕಲಿತು ಗುರುಕುಲದಿಂದ ವಾಪಸ್ ಬಂದಾಗ ಏನಾಗತ್ತೆ ಅಂದರೆ, ಈ ಅತಿ ಓದ್ಬಿಟ್ರೆ, ಮಾತಾಡ್ತಾ ಇದ್ವಿ ಯಾವಾಗಲೇ, ಅತಿ ಓದ್ಬಿಟ್ರೆ ವೈರಾಗ್ಯ ಬಂದ್ಬಿಡತ್ತೆ. ನಾಲೆಜ್ ಜಾಸ್ತಿ ಆಗಿಬಿಟ್ರೆ ವೈರಾಗ್ಯ ಬಂದ್ಬಿಡತ್ತೆ. ಈ ಲೈಫ್ ಇಷ್ಟೇನಾ, ಅಯ್ಯೋ ಇಷ್ಟೇ ಬಿಡಪ್ಪ, ಇನ್ನೇನಿದೆ ಅಂತ. ಇದು ರಾಮನ್ಗೂ ಕೂಡ ಆಗಿತ್ತು. ರಾಮನ್ಗೂ ಕೂಡ ಆಗಿತ್ತು. ರಾಮ ಬೇಜಾರಾಗಿ ಕೂತಿರ್ತಾನೆ. ಇನ್ನೇನು ಎಲ್ಲ ಗೊತ್ತಾಗಿದೆ, ಲೈಫ್ದು ಆದಿ ಗೊತ್ತಾಗಿದೆ, ಅಂತ್ಯ ಗೊತ್ತಾಗಿದೆ, ಇನ್ನೇನು ಇದು ಲೈಫ್, ಇದಕ್ಕೆ ಯಾಕೆ ನಾನು ರಾಜ ಆಗಬೇಕು ಅನ್ನೋದು ಮೆಂಟಾಲಿಟಿಯಲ್ಲಿ ಕೂತಿರ್ತಾನೆ. ಆವಾಗ ದಶರಥ ವಸಿಷ್ಠರನ್ನ ಕರೆಸಿ ಅವನಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಕ್ಲಾಸ್ ಮಾಡಿ ರಾಮನ್ಗೆ ಅಂತ ಹೇಳ್ತಾರೆ. ಆವಾಗ ರಾಮನ್ಗೆ ಯೋಗವನ್ನು ಬೋಧಿಸ್ತಾರೆ. ಅದನ್ನ ಯೋಗ ವಾಸಿಷ್ಠ ಅಂತ ಕರೀತಾರೆ. ಯೋಗ ವಾಸಿಷ್ಠ ಅಂತ 62,000 ಶ್ಲೋಕಗಳಿದೆ. 62,000 ಶ್ಲೋಕಗಳಿದೆ. ಅದು ಯೋಗ ವಾಸಿಷ್ಠ. ಲಘು ಯೋಗ ವಾಸಿಷ್ಠ ಅಂತ ಬರುತ್ತೆ, 6,000 ಶ್ಲೋಕಗಳಿದೆ. ಅದರಲ್ಲಿ ರಾಮನಿಗೆ ನೀನು ಏನಕ್ಕೆ ಇರಬೇಕು ಭೂಮಿ ಮೇಲೆ, ಮತ್ತೆ ನೀನು ಏನು ಮಾಡಬೇಕು ಭೂಮಿನಲ್ಲಿ ಅಂತ ಹೇಳ್ತಾ ಹೋಗ್ತಾರೆ ರಾಮನಿಗೆ. ಸೊ ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಚಂಚಲತ್ವಂ ಮನೋಧರ್ಮ ಅಂತ. ವನ್ಹೇ ಧರ್ಮೋ ಯಥೋಷ್ಣತ ಅಂತ. ಚಂಚಲತ್ವ ಮನೋಧರ್ಮ ಅಂದರೆ ಮನಸ್ಸಿನ ಧರ್ಮ ಇದೆಯಲ್ಲ, ಅದರ ಧರ್ಮನೇ ಚಂಚಲ. ಚಂಚಲ ಅಂದ್ರೆ ಏನಂದ್ರೆ ಇಲ್ಲಿಂದಲ್ಗೆ ಅಲ್ಲಿಂದಲ್ಗೆ ಹಾರ್ತಾ ಇರೋದು, ಡಿಸ್ಟ್ರಾಕ್ಟ್ ಆಗ್ತಾ ಇರೋದು, ಜಲ್ದಿ ಬೇರೆದನ್ನ ಹುಡ್ಕೊಂಡ್ಬಿಡೋದು. ಅದೇ ತರನೇ ಮನಸ್ಸಿನ ಧರ್ಮನೇ ಅದು. ಹೆಂಗೆ ಅಂದ್ರೆ ಒಂದು ಉದಾಹರಣೆನೂ ಕೊಡ್ತಾರೆ. ಬೆಂಕಿಯ ಧರ್ಮ ಹೇಗೆ ಬಿಸಿನೋ ಅದೇ ತರ ಮನಸ್ಸಿನ ಧರ್ಮ ಚಂಚಲವಾಗಿರೋದು ಅಂತ. ಸೊ ಈ ಚಂಚಲವಾಗಿರುವಂತಹ ಮನಸ್ಸನ್ನ ಕಾಮ್ನೆಸ್ ಮಾಡೋದಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಯೋಗ. ಓಕೆ. ಸೊ ಈ ಯೋಗವನ್ನು ತಗೊಂಡ್ರೆ, ಟೈಪ್ಸ್ ಆಫ್ ಯೋಗ ಅಂತ ತಗೊಂಡ್ರೆ 4 ವಿಧವಾದ ಯೋಗ ಇದೆ. 4 ಅಷ್ಟೇ, 4. ನೀವು ಒಂದು 48-52 ಬರುತ್ತೆ ಯೋಗ ಮಾಡರ್ನಲ್ಲಿ ಎಲ್ಲ. ಅವ ಹೇಳಿದ್ವಲ್ಲ, ಹಾರ್ಟ್ ಯೋಗ, ಬಿಯರ್ ಯೋಗ, ಆಮೇಲೆ ಇದು ಏನೋ ಚಿಲ್ಡ್ರನ್ಸ್ ಯೋಗ, ಬಾಲ್ ಯೋಗ, ಸ್ಟಿಕ್ ಯೋಗ, ಪೂಲ್ ಯೋಗ, ವಾಟರ್ ಯೋಗ, ಆಕ್ವಾ ಯೋಗ, ಏರಿಯಲ್ ಯೋಗ, ಆಂಟಿ ಗ್ರಾವಿಟಿ ಯೋಗ, ಬೇಕಾದಷ್ಟು ಬರ್ತಾ ಹೋಗುತ್ತೆ. ಬಟ್ ಇದ್ರ ಪ್ರಕಾರ, ಸಂಹಿತೆಗಳ ಪ್ರಕಾರ 4 ಯೋಗ ಏನು? ಒಂದು ರಾಜಯೋಗ, ಇನ್ನೊಂದು ಭಕ್ತಿ ಯೋಗ, ಇನ್ನೊಂದು ಕರ್ಮಯೋಗ, ಇನ್ನೊಂದು ಅಷ್ಟಾಂಗ ಯೋಗ, ಪತಂಜಲಿ ಯೋಗ. ಅಷ್ಟಾಂಗ ಯೋಗನ ಪತಂಜಲಿ ಯೋಗ ಅಂತ ಕೂಡ ಕರೀತಾರೆ, ಅಥವಾ ಅಷ್ಟಾಂಗ ಯೋಗ ಅಂತ ಕೂಡ ಕರೀತಾರೆ. ಸೊ ಈ 4 ಯೋಗನೇ ಬೇಸಿಕಲಿ ಇರುವಂಥದ್ದು. ಅದ್ರ ಬೇಸ್ ಮೇಲೆ ಇನ್ನೊಂದು ಧ್ಯಾನ ಯೋಗ ಒಂದು ಆ್ಯಡ್ ಆಗುತ್ತೆ ಭಗವದ್ಗೀತೆನಲ್ಲಿ. ಅದನ್ನು ಕೆಲವರು ಧ್ಯಾನ ಯೋಗ ಒಂದು ಆ್ಯಡ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾವುದು ಯೋಗಗಳು ಅನ್ನೋದಿಲ್ಲ. ಕೆಲವರು ಹಠಯೋಗ ಒಂದು ಯೋಗ ಅಂತಾರೆ. ಅವರು ಹಠಯೋಗ ಬರೆದಿರೋದು ಸ್ವಾಮಿ ಸ್ವಾತ್ಮಾರಾಮ ಅವರೇ ಹೇಳಿದ್ದಾರೆ. ಹಠಯೋಗ ಮತ್ತು ಪತಂಜಲಿ ಯೋಗ ಎರಡೂ ಬೇರೆ ಬೇರೆ ಅಲ್ಲಪ್ಪ, ಇಟ್ ಈಸ್ 2 phases ಆಫ್ ದ ಕಾಯಿನ್ ಅಂತ. ಇಟ್ ಈಸ್ ನಾಟ್ ಸಪ್ರೇಟ್ ಯೋಗ. ಹಠಯೋಗನ ಸಪ್ರೇಟ್ ಯೋಗ ಅಂತ ತಗೋಬೇಡಿ. ಇಟ್ ಈಸ್ ಒಂದು ಕಾಯಿನ್ಗೆ 2 ಫೇಸ್. ಆ ಕಡೆ ಪತಂಜಲಿ ಯೋಗ, ಈ ಕಡೆ ಹಠಯೋಗ. ಪತಂಜಲಿ ಯೋಗದ ಕೆಲವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ನೀಡ್ ಹಠಯೋಗ, ಯೂಸ್ ಇಟ್ ಫಾರ್ ದಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಇರೋದು ಈ 4 ಯೋಗ. ಇನ್ನು ಮಿಕ್ಕಿದ್ದೆಲ್ಲ ಮಾಡರ್ನ್ ಯೋಗಗಳಷ್ಟೇ, ಅಡಾಪ್ಟೆಡ್ ಯೋಗಗಳು. ಓಕೆ. ಸೊ ಈ 4 ಯೋಗದಲ್ಲಿ ಎಕ್ಸಸೈಸು, ಹೆಲ್ತು, ವೆಲ್ನೆಸ್ ಅಂತ ಬಂದಾಗ ಯಾವುದನ್ನ ಫಾಲೋ ಮಾಡಬೇಕಾಗತ್ತೆ ಸರ್? ಇದು ಏನಂದರೆ, ಈ 4 ಯೋಗದಲ್ಲಿ ಪತಂಜಲಿ ಅವರು ಏನು ಹೇಳ್ತಾರೆ, ಅಥವಾ ಪತಂಜಲಿ ಯೋಗ ಇದೆಯಲ್ಲ, ಅಷ್ಟಾಂಗ ಯೋಗ, ಅದು ಒಂದನ್ನು ಫಾಲೋ ಮಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಿಮ್ಮನ್ನು ಫಾಲೋ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ಫಾಲೋ ಮಾಡುತ್ತೆ ಅಂತ. ಅಷ್ಟಾಂಗ ಯೋಗನ ನೀವು ಫಾಲೋ ಮಾಡ್ಕೊಂಡೋದ್ರೆ ಮಿಕ್ಕಿದ್ದೆಲ್ಲ ನಿಮ್ಮನ್ನೇ ಫಾಲೋ ಮಾಡುತ್ತೆ. DVG ಅವರು ಒಂದು ಕಡೆ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗದಲ್ಲಿ, ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ಮತಿ ಕಾರ್ಯ ಕಷ್ಟ, ಸುತ್ತುವರು ಗಿರಿ ಸುತ್ತ ಸುಳ್ಳುವೆಂದು ಲೋಕಜನ, ಹತ್ತುವನು ತಾಪಸಿಯೋ ಅಂತ. ಹತ್ತುವನು ತಾಪಸಿಯೋ ಮಂಕುತಿಮ್ಮ ಅಂತ. ಭಕ್ತಿ ನಂಬುಗೆ ಸುಲಭ ಅಂದರೆ ಭಕ್ತಿ ಸುಲಭ. ಭಜನೆ ಏನು ಅಂದರೆ, ಇವಾಗ ಹೋಗಿ ಭಕ್ತಿ ಯೋಗ, ನೀವು ಹೋಗ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬಿಟ್ಟು ಬರೋದು, ಹಾಡು ಹೇಳೋದು, ಅದೆಲ್ಲ ಸುಲಭ. ಭಕ್ತಿ ವಂದನೆ ಸುಲಭ. ಮತಿಕಾರ್ಯ ಕಷ್ಟ. ಆ್ಯಕ್ಚುಲಿ ಮತಿಕಾರ್ಯ ಕಷ್ಟ ಅಂದರೆ ಜ್ಞಾನಯೋಗ ಕಷ್ಟವಾದದ್ದು ಅಂತ.
ಬುದ್ಧಂದು ನೋಡಿ ಬೇಸ್ಡ್ ಆನ್ ಜ್ಞಾನ ಯೋಗ. ಏನು ಮಾಡಿದ್ದ ಬುದ್ಧ? ಎನ್ಲೈಟನ್ಮೆಂಟ್ ಅಚೀವ್ ಮಾಡೋಕ್ಕೆ ಹೆಂಗೆ ಮಾಡಿದ್ದ? ಬುದ್ಧ ವಾಸ್ ಮೆಡಿಟೇಟಿಂಗ್ ಹಾಂ. ಇಯರ್ಸ್ ಆ್ಯಂಡ್ ಇಯರ್ಸ್. ಏನು ಮೆಡಿಟೇಟ್ ಮಾಡ್ದ? ಪೀಸ್ಗೋಸ್ಕರ ಮನೆ ಬಿಟ್ಟು ಬಂದಿದ್ದು ಅಲ್ಲ. Correct. ಸೊ ದಟ್ ಮಚ್ ಐ ನೋ. ಹಾಂ. ಬುದ್ಧ ಏನಾಗತ್ತೆ ಅಂದರೆ ಬುದ್ಧ ಅದೇ ಶಾಂತಿಯನ್ನು ವರ್ಲ್ಡ್ ಅರಿಸಿ, ಪೀಸ್ ಅಂತಾರಲ್ಲ ಇವಾಗ. ಹಾ, ಸೊ ಹೌದು. ಅವ್ರಿಗೆ ಅದು ಮಾಡಿ ಶಾಂತಿಯನ್ನು ಅರಿಸಿ ಅವನು ಏನು ತಿಳ್ಕೊಳ್ಬೇಕಾಗಿರುತ್ತೆ ಅವನಿಗೆ. ಏನಿದು ಪ್ರಪಂಚ, ಏನಿದು, ಯಾಕೆ ಇಲ್ಲಿ ಬನ್ನಿ, ಎಲ್ಲವನ್ನು ತಿಳ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ಮನೆಯನ್ನು ಬಿಟ್ಟು ಹೋಗ್ತಾನೆ. ತಪಸ್ಸನ್ನು ಕೂತ್ಕೊತಾನೆ, ತಪಸ್ಸನ್ನು ಮಾಡ್ತಾನೆ ಬುದ್ಧನ ಜೊತೆ. ಮತ್ತು ಇನ್ನೊಂದೇನೆಂದರೆ ದ ಮೇನ್ ಪರ್ಸನ್ ಈಸ್ ಗೌತಮ ಬುದ್ಧ. ಬುದ್ಧ ಅಂದರೆ ಏನು ಅಂದರೆ ಬೌದ್ಧಿಸಮಲ್ಲಿ ಇಟ್ಸ್ ಲೈಕ್ ನಾವು ಸನ್ಯಾಸಿಗಳು ಅಂತೀವಲ್ಲ, ದಟ್ ಈಸ್ ಅ ಸೆಕ್ಟ್. ಓಕೆನಾ? ಅದರಲ್ಲಿ ಗೌತಮ ಬುದ್ಧ ಇಸ್ ವೆರಿ ಇಂಪಾರ್ಟೆಂಟ್. ಆ ಬುದ್ಧನ ಜೊತೆ ಸಾಕಷ್ಟು ಜನ ಬುದ್ಧರು ಹೋಗ್ತಾರೆ. ಇದೇ ಥರ ತಪಸ್ ಮಾಡ್ತಾ ಇರ್ತಾರೆ. ಏನಾಗುತ್ತೆ ಅಂದರೆ ದಿನ ಊಟ ಮಾಡದೆ ತಿಂಡಿ ತಿಂದೆ ಮಾಡ್ತಾ ಇರ್ತಾರೆ. ಬುದ್ಧ ಫುಲ್ಲು ಸ್ಕೆಲಿಟನ್ ಆಗಿಬಿಡ್ತಾನೆ ಆಲ್ಮೋಸ್ಟ್. ಅಂದರೆ ಮೂಳೆಗಳೆಲ್ಲ ಕಾಣಿಸೋದಕ್ಕೆ ಶುರು ಆಗ್ಬಿಡುತ್ತೆ. ನೀವು ಕೆಲವು ಫೋಟೋಗಳು ನೋಡಿರ್ತೀರ ಆ ಥರದ್ದು. ಮೂಳೆಗಳೆಲ್ಲ ಕಾಣಿಸೋದು ಶುರು ತೆಳ್ಳಗಾಗ್ಬಿಡುತ್ತೆ. ಬುದ್ಧನಿಗೆ ಅವಾಗ ಅನಿಸುತ್ತೆ, ಇಲ್ಲ ನಾನು ಈ ಥರ ಇದ್ದರೆ ನನ್ನ ದೇಹ ಹೋಗ್ಬಿಡತ್ತೆ, ಆಮೇಲೆ ನಾನು ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಏನು ಮಾಡ್ತಾನೆ ಅಂದರೆ ಅಲ್ಲಿರುವಂಥ ನಿಯರ್ ಬೈ ಹಳ್ಳಿಗೆ ಹೋಗಿ ಒಬ್ಬರ ಮನೆಯಲ್ಲಿ ಪಾಯಸವನ್ನು ತಿಂತಾನೆ. ಸೊ ಹಿ ಬ್ರೇಕ್ಸ್ ದ ರೂಲ್ಸ್. ಓಕೆ, ಆ ಫಾಸ್ಟಿಂಗ್ ರೂಲ್ಸ್ನ ಬ್ರೇಕ್ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಬೇರೆ ಬುದ್ಧನದ್ರೆಲ್ಲ ಅವನ್ನ ಬಿಟ್ಟೊಟ್ಟೋಗ್ತಾರೆ. ನೀನು ರೂಲ್ಸ್ ಬ್ರೇಕ್ ಮಾಡಿದ್ಯಾ, ನೀನು ಸರಿ ಇಲ್ಲ ನೀನು ಅಂದ್ಬಿಟ್ಟು ಬಿಟ್ಟೊಟ್ಟೋಗ್ತಾರೆ. ಬಟ್ ಬುದ್ಧಂಗೆ ನೀಟಾಗಿ ಅರ್ಥ ಆಗಿರುತ್ತೆ, ನಾನು ಇವಾಗ ಒಂಚೂರು ತಿನ್ನಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಸತ್ತೋದ್ಮೇಲೆ ನಾನು ಏನು ಮಾಡೋಕ್ಕೆ ಸಾಧ್ಯ? ನನ್ನ ಬಾಡಿನೇ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಆ ಕಾರಣದಿಂದ ತಿಂದೆ ಅಂದ್ಬಿಟ್ಟು ಮತ್ತೆ ಧ್ಯಾನಕ್ಕೆ ಕೂತ್ಕೊತಾನೆ. ಅವಾಗ ಅವನಿಗೆ ಅರಿವಾಗತ್ತೆ, ಅವಾಗ ಜ್ಞಾನೋದಯ ಆಗೋದು. ಬಟ್ ಇವಾಗ ಏನಾಗೋಗಿದೆ ಅಂದರೆ ಬುದ್ಧನಿಗೆ ಜ್ಞಾನೋದಯ ಆಗೋಕ್ಕೆ, ಬುದ್ಧ ಫೇಮಸ್ ಆಗೋಕ್ಕಿಂತ ಅವ್ನು ಕೂತಿರೋ ಟ್ರೀ ಫೇಮಸ್ ಆಗಿದೆ. ಯಾವ ಟ್ರೀ ಕೆಳಗಡೆ ಕೂತ್ಕೊಂಡ್ರೂ ಆಗತ್ತೆ, ಬಟ್ ಥಿಂಕಿಂಗ್ ಅದಿರಬೇಕು. ಆ ಶಕ್ತಿಯನ್ನು ಒಗ್ಗೂಡಿಸಿ ಕೂತ್ಕೊಂಡು ತಪಸ್ ಮಾಡುವಂಥ ಶಕ್ತಿ ಇರಬೇಕು. ಆವಾಗ ವರ್ಕ್ ಆಗುತ್ತೆ. ನಮ್ಮಲ್ಲಿ ಏನಂದರೆ ಟ್ರೀನ್ ಇಟ್ಕೊಂಬಂದು ತಲೆ ಮುಂದೆ ಇಟ್ಕೊಂಡು ಕೂತ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಜ್ಞಾನೋದಯ ಆಗಲ್ಲ. ಸೊ ಬುದ್ಧ ಅಷ್ಟು ಮಾಡಿದ್ದಕ್ಕೆ ಅವನಿಗೆ ಜ್ಞಾನೋದಯ ಆಯಿತು. ಅದನ್ನು ಪಾಲಿ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾನೆ ಬುದ್ಧ ಅಂದರೆ, ಎನ್ಲೈಟ್ಮೆಂಟ್ ಆಗಿದ ತಕ್ಷಣ ದೇವರಿಗೆ ಹೇಳ್ತಾನೆ, ಅನೇಕ ಜಾತಿ ಸಂಕಾರಂ ಅಂತ. ಅಂದರೆ ಜಾತಿಗಳು ಅಂದರೆ ಎಷ್ಟು ಜನ್ಮಗಳಿದೆ ಅಂತ ಕಂಡುಹಿಡಿದ್ಬಿಟ್ಟೆ, ನೀನು ಯಾರು ಅಂತ ಕಂಡುಹಿಡಿದ್ಬಿಟ್ಟೆ ನಾನು ಅಂತ ದೇವರಿಗೆ ಹೇಳ್ತಾನೆ. ಅದು ಅವನ ಎನ್ಲೈಟ್ಮೆಂಟ್ ಆ್ಯಕ್ಚುಲಿ. ಓಕೆ ಸರ್, ಐ ಲೈಕ್ ಟು ಕೋಟ್ ಅಬೌಟ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿದು. ಅವ್ರ ರಿಸರ್ಚ್ ಪ್ರಕಾರ ಒಬ್ಬರು ನಾಮಿನಲ್ ಸ್ವಲ್ಪ ಮೆಡಿಟೇಟ್ ಮಾಡಿದ್ರೆ 15% ಅಷ್ಟು ಫೋಕಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ನಾವೇನಾದರೂ ತೊಗೊಂಡ್ರೆ, ಇವಾಗ ನಮ್ಮ ಜೆನ್ಝೀಸು ಅವ್ರಿಗೆಲ್ಲ ಸ್ವಲ್ಪ ಫೋಕಸ್ ಜಾಸ್ತಿ ಬೇಕು. ಏನು ಮಾಡ್ತಿದ್ದೀರಾ, ಏನು ಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು. ನೀವು ಹೇಳ್ದಂಗೆ ಮೈಸೂರು ಈಸ್ ಮೈ ಡೆಸ್ಟಿನೇಷನ್ ಅಂತ ಒಬ್ರಿಗೆ ಗೊತ್ತಿರಬೇಕು ನನ್ನ ಡೆಸ್ಟಿನೇಷನ್ ಏನು ಅಂತ. ಸೊ ಈಗ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮರ್ತು ಮೆಡಿಟೇಟ್ ಮಾಡಬೇಕಾ? ಮೆಡಿಟೇಟ್ ಮಾಡಬೇಕು ಅಂದರೆ ಒಂದು ಗೋಲ್ ಇಟ್ಕೊಂಡು ಮೆಡಿಟೇಟ್ ಮಾಡಬೇಕಾ? ಇದು ಒಂದು ಕೆಲವು ಮಿಸ್ಕನ್ಸೆಪ್ಷನ್ಸ್ಗಳಿದೆ. ಓಕೆ, ವಾಟ್ ಈಸ್ ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಮ್ಮಲ್ಲಿ ಪತಂಜಲಿ ಯೋಗ ಸೂತ್ರದ ಪ್ರಕಾರ ಅಥವಾ ಯೋಗ ಸೂತ್ರ ಯಾವುದೇ ತಗೊಂಡ್ರು ಅದ್ರ ಪ್ರಕಾರ ಮೆಡಿಟೇಷನ್ ಅನ್ನೋದು ಒಂದು ವರ್ಡ್ ಅಲ್ಲ. ಓಕೆ, ನಾವು ಇಂಗ್ಲೀಷಲ್ಲಿ ಏನು ಅಂದ್ಬಿಡ್ತೀವಿ, ಮೆಡಿಟೇಷನ್, ಏನು ಕೂತರು ಮೆಡಿಟೇಷನ್ ಅಂತೀವಿ, ನಿಂತರು ಮೆಡಿಟೇಷನ್ ಅಂತೀವಿ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ಯೋಗ ಅಷ್ಟಾಂಗ ಯೋಗದಲ್ಲಿ ತಗೊಂಡ್ರೆ ಧಾರಣ, ಧ್ಯಾನ, ಸಮಾಧಿ, ಈ 3 ಸ್ಟೆಪ್ಪು ಸೇರಿ ಮೆಡಿಟೇಷನ್. ಓಕೆನಾ? ಧಾರಣ, ಧ್ಯಾನ, ಸಮಾಧಿ. ಸೊ ಇವಾಗ ಏನು ಅಂದರೆ, ಇವಾಗ ನಿಮ್ಮ ಪ್ರಶ್ನೆ, ಸರ್ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕಾ ಅಥವಾ ಥಾಟ್ಸ್ಗಳು ಬರ್ತಾನೆ ಇರುತ್ತಲ್ಲ, ಹೆಂಗೆ ಮಾಡೋದು ಮೆಡಿಟೇಷನ್? ಆ್ಯಕ್ಚುಲಿ ನಾನು ಹೇಳೋದೇನು ಅಂದರೆ, ಯು ಶುಡ್ ನಾಟ್ ಡೂ ಮೆಡಿಟೇಷನ್. ನೀವು ಮೆಡಿಟೇಷನ್ ಮಾಡಬಾರ್ದು, ಮೆಡಿಟೇಷನ್ ಆಗಬೇಕು. ಓಕೆ, ಓಕೆ, ಓಕೆ. ನಾವು ಆ ಸ್ಟೇಟಿಗೆ ಹೋಗಬೇಕು. ಒಂದು ಉದಾಹರಣೆ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವಾಗ ಕಾಂತಾರ ಪಿಕ್ಚರ್ ನೋಡಿದ್ರಿ? ಹಾಂ ಸರ್. ಹೌದಾ, ನೋಡಿದ್ರಾ? ಕಾಂತಾರ ಪಿಕ್ಚರ್ ಯಾರ್ಯಾರು ನೋಡಿದ್ದೀರೋ ಕಾಮೆಂಟ್ ಪ್ಲೀಸ್. ಗ್ರೇಟ್ ಪಿಕ್ಚರ್ ಸರ್. ಫಸ್ಟ್ ಮೂವಿನಾರು ಫಸ್ಟ್ ಪಾರ್ಟ್ ಆಗಿರ್ಬೋದು, ಸೆಕೆಂಡ್ ಪಾರ್ಟ್ ಆದರೂ ಆಗಿರ್ಬೋದು. ಸಿ, ನೀವು ಹೇಗೆ ಇನ್ವಾಲ್ವ್ ಆಗಿಬಿಟ್ಟಿರ್ತೀರಾ ಅಂದರೆ ಅದರಲ್ಲಿ
3 hours ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ. ಅದೇ ಕೆಲವು ಪಿಕ್ಚರ್ಗೆ ಹೋಗಿ ಆಯ್ತನಪ್ಪ ಟೈಮು ಮುಗೀತೇನಪ್ಪ, ಇನ್ನು ಯಾವಾಗ ಮುಗೀತಪ್ಪ ಮುಗಿಯತ್ತೆ ಅಂತ ನೋಡ್ತಾ ಇರ್ತೀವಿ. ಹೌದಾ? ಯಾಕೆ ಅಂದರೆ ವಿ ಇನ್ವಾಲ್ವ್ ಇನ್ ದಟ್. ಮೆಡಿಟೇಷನ್ ಹ್ಯಾಪನ್ಸ್ ದೇರ್. ನಿಮ್ಗೆ ಅದು ಆಗಬೇಕಿಲ್ಲಿ. ಹೆಂಗಾಗತ್ತೆ ಮೆಡಿಟೇಷನ್ ಹ್ಯಾಪನ್ಸ್ ಅಂದರೆ ಫಸ್ಟ್ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರಬೇಕು. ಅದಕ್ಕೆ ಪತಂಜಲಿ ಅವರು ಹೇಳಿಬಿಟ್ಟಿದ್ದಾರೆ. ನನಗೆ ಯಾಕೆ ಪತಂಜಲಿನ ಯಾವಾಗಲೂ ಅವಾಗ ಕೋಟ್ ತೊಗೊತೀನಿ ಅಂದರೆ, ಆ ಪುಣ್ಯಾತ್ಮ ಸುಮಾರೊಂದು 5,000 ವರ್ಷಗಳ ಹಿಂದೆ ಬರೆದಿರುವಂಥದ್ದು ಸೂತ್ರಗಳು. 5,000 years ಬ್ಯಾಕ್. ಅದು ನಮಗೆ ಗೊತ್ತಿರೋ ಪ್ರಕಾರ. ಐ ಡೋಂಟ್ ನೋ, ಅದಕ್ಕಿಂತ ಮುಂಚೆ ಇತ್ತೋ ನಮಗೂ ಗೊತ್ತಿಲ್ಲ. ಒಂದು 5,000 ವರ್ಷಗಳ ಹಿಂದೆ ಬರೆದಿರೋದವರು. ಆ ಪುಣ್ಯಾತ್ಮ ಇವಾಗ ಏನು ಬೇಕೋ ಅದನ್ನೆಲ್ಲ ಆವಾಗಲೇ ಬರೆದಿಟ್ಬಿಟ್ಟಿದ್ದಾರೆ. ಸೊ ಈ ಮೆಡಿಟೇಷನ್ ಅಂತ ಮನಸ್ಸು ಆರಾಮಾಗಿರಬೇಕು ಅಂದರೆ ಒಂದು ಸೂತ್ರ ಬರೀತಾರೆ. ಏನು ಅಂದರೆ, ಮೈತ್ರಿ ಕರುಣಾ ಮುದಿತೋಪೇಕ್ಷಣ ಸುಖ ದುಃಖ ಪಾಪ ಪುಣ್ಯ ಭಾವನಾತ್ ಚಿತ್ತ ಪ್ರಸಾದನಂ ಅಂತ. ಏನಪ್ಪ ಹಂಗಂದರೆ, ಮೈತ್ರಿ ಕರುಣ ಮುದಿತ ಉಪೇಕ್ಷಣ ಸುಖ ದುಃಖ ಪಾಪ ಪುಣ್ಯ, ಇಷ್ಟು 5 ಫ್ಯಾಕ್ಟರ್ಸ್ ಹೇಳ್ತಾರೆ. ಏನು ಮೈತ್ರಿ ಅಂದರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಎಲ್ಲರ ಜೊತೆನೂ ಅಂತ. ಏನು ಸರ್ ನೀವು ಕೇಳ್ಬೋದು, ಏನು ಸರ್ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ವ, ನಾವು ಎಲ್ಲ ಮಾಡ್ಕೊತೀವಲ್ಲ ಸರ್ ಅಂತ. ನೀವು ಯೋಚನೆ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬಂದ್ರಿ ಕಾರಲ್ಲಿ ಬಂದ್ರಿ ನಿಲ್ಸಿದ್ರಿ, ಪಕ್ಕದಲ್ಲಿ ಯಾರೋ ಒಬ್ಬ BMW ಕಾರ್ ತೊಗೊಂಡೋದ. ಬಟ್ ಈ ಮಗ ಎಲ್ಲಿಂದ ಸಂಪಾದಿಸ್ತಾರೆ ಇವರೆಲ್ಲ? ಹೌದಾ? ನಾವು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಫಸ್ಟ್ ನಾವು ಯೋಚನೆ ಮಾಡೋದೆ ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡಿ ನಾವು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅದು ಮೈತ್ರಿ. ಸೊ ಫ್ರೆಂಡ್ಶಿಪ್ ಮಾಡ್ಕೊ. ಕರುಣ, ಒಂದು ಟಾಪಲ್ಲಿರೋರನ್ನ ನೀನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ, ಇನ್ನೊಂದು ತೀರಾ ಕೆಳಮಟ್ಟದಲ್ಲಿರೋರನ್ನ ನೀನು ಕರುಣೆಯಿಂದ ಕೂಡ ಕಾಣಲ್ಲ. ಹೌದಾ? ಅದು ನಿನ್ನ ಮನಸ್ಸು ಸ್ಟೇಬಲ್ ಇಲ್ಲ. ಮೈತ್ರಿ ಕರುಣ ಉದಿತಾ ಉಪೇಕ್ಷಣ. ಇಲ್ಲೇನು ಅಂದರೆ, ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ವಿ ಡೋಂಟ್ ಅಪ್ರಿಷಿಯೇಟ್. ನಮ್ಮವರಾದರೆ ಅಪ್ರಿಷಿಯೇಟ್ ಮಾಡ್ತೀವಿ, ಬೇರೆಯವ್ರೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಒಳಗಡೆ ಅದಿರುತ್ತೆ. ಆಮೇಲೆ ಉಪೇಕ್ಷಣಾಮ್ ಅಂದರೆ, ಯಾರೋ ಒಬ್ಬ ತಪ್ಪು ಮಾಡ್ದ ಅದನ್ನು ಕೂಡ ನಾವು ಹೇಳಲ್ಲ. ನಮಗೆ ಬೇಕಾಗಿರೋರು ತಪ್ಪು ಮಾಡಿದ್ರೆ ಚೆನ್ನಾಗಿ ಅರ್ಪಿತಾ ಚೆನ್ನಾಗಿ ಮಾಡಿದಾರೆ ಬಿಡ್ರಿ, ಸಾಕತ್ತಾಗಿ ಮಾಡಿದಾರ, ಅಲ್ಲಿ ತಪ್ಪಿದೆ ಅಂತ ಹೇಳೋದೇ ಇಲ್ಲ. ಸೊ ಉಪೇಕ್ಷಣ ಅಲ್ಲಿ. ಆಮೇಲೆ ಸುಖ ದುಃಖ ಪಾಪ ಅಪುಣ್ಯ. ಸುಖ ದುಃಖ ಗೊತ್ತು. ಪಾಪ ಪುಣ್ಯ ಅಂದರೆ ನಾನು ಮಾಡುವಂತಹ ಕೆಲಸದಲ್ಲಿ ಪಾಪ ಪುಣ್ಯ ಎರಡು ನೋಡ್ಕೋಬೇಕು ತಾನೆ. ನಿಮ್ಗಿದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಗೊತ್ತಾಗ್ಬಿಡತ್ತೆ. ಹೌದಾ? ಜೋಬಿಂದ ನೀವು ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಪಾಪ ಪುಣ್ಯ ಇರೋದೇ ಇಲ್ಲ ಭಾವ. ಹೌದಾ? ಯಾರು ಹೆಂಡತಿ ಬಂದರೂ ತಗೊತಾರೆ, ರಿಲೇಷನ್ ಬಂದರೂ ತಗೊತಾರೆ. ಇವಾಗ ಕೆಲವು ಗೌರ್ಮೆಂಟ್ ಆಫೀಸಲ್ಲಿ ಏನು ಮಾಡ್ತಾರೆ, ಇನ್ನೊಬ್ಬನ ಕಳಿಸಿ ಅವ್ರ ಮೂಲಕ ದುಡ್ಡು ತೊಗೊತಾರೆ, ಯಾರು ರಿಲೇಟಿವ್ಸ್ ಬಂದರೆ. ಸೊ ಪಾಪ ಪುಣ್ಯ ಅನ್ನೋದಿರೋದಿಲ್ಲ. ಸೊ ಇಷ್ಟರಲ್ಲಿ ನೀನು ಸಮಾನತೆಯನ್ನು ಸಾಧಿಸಿದ್ರೆ ಚಿತ್ತ ಪ್ರಸಾದನಂ, ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ. ದಟ್ ಮನಸ್ಸು ನೆಮ್ಮದಿಯಾಗಿರುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಮೆಡಿಟೇಷನ್. ಇಷ್ಟೇ ಮೆಡಿಟೇಷನ್, ಇನ್ನೇನು ಮಾಡೋ ಅಷ್ಟಿಲ್ಲ. ನೀವು ಎಷ್ಟೇ ಚಾಂಟ್ ಮಾಡಿದ್ರು, ಏನೇ ಚಾಂಟ್ ಮಾಡಿದ್ರು, ಅಥವಾ ಯಾವುದೇ ಗುರುಗಳ ಮಂತ್ರಗಳನ್ನ ಚಾಂಟ್ ಮಾಡಿದ್ರು, ಏನೇನು ಮಾಡಿದ್ರು, ಈ ಬೇಸಿಕ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಚಾಂಟಿಂಗ್ ಮಾಡಿದ ನಂಬರ್ಸ್ ಮಾತ್ರ ಇರುತ್ತಷ್ಟೇ. ನಿಮ್ಮಲ್ಲಿ ಬೇಸಿಕ್ ಬದಲಾವಣೆಗಳಾಗಲ್ಲ. ನಾನು ಯೋಗ ಅಂದರೆ ಏನು ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಏನು ಅಂದರೆ, ಬೇರೆಯವ್ರು ಬೇರೆ ಡೆಫಿನೇಷನ್ ಕೊಟ್ಟಿದ್ದಾರೆ. ನಂದೊಂದು ಚಿಕ್ಕ ಪುಟಾಣಿ ಡೆಫಿನೇಷನ್ ಏನಪ್ಪ ಅಂದರೆ, ಕತ್ತೆಯಿಂದ ಕುದುರೆ ಆಗೋದು ಅಂತ. ಅದು ಯೋಗ. ಕತ್ತೆಯಿಂದ ಕುದುರೆ ಆದರೆ ಯೋಗ ಅಂದರೆ ಬುದ್ಧಿವಂತರಾಗಬೇಕು ಅಂತ, ಅಂದರೆ ಸ್ವಲ್ಪ ಚೇಂಜ್ ಆಗಬೇಕು ಅಂತ. ಕತ್ತೆಯಿಂದ ಸಣ್ಣ ಕತ್ತೆ ಆದರೆ ಏನು ಪ್ರಯೋಜನ? ಕೊನೆ ಕತ್ತೆನೇ ತಾನೇ ಅದು. ಸೊ ಅದು ಯೋಗ ಅಂತ ಹೇಳೋದು. ಸೊ ಈ ಥರ ನಾವು ಮಾಡ್ಕೊಂಡೋದ್ರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೋದ್ರೆ ಡೆಫಿನೆಟಾಗಿ ಚಿತ್ತ ಪ್ರಸಾದನ, ಮನಸ್ಸು ಶಾಂತವಾಗಿರುತ್ತೆ. ದಟ್ ಈಸ್ ಆಲ್ವೇಸ್ ಬಿ ಫಾರ್ ಮೆಡಿಟೇಷನ್. ಯು ನೋ ನೀಡ್ ಟು ವರಿ ಫಾರ್ ಸಿಟ್ ಅಂಡ್ ಕಷ್ಟಪಟ್ಟು ಮನಸ್ಸನ್ನೆಲ್ಲ ಎಳ್ಕೊಂಡು ಕೂತ್ಕೊಳ್ಳೋಂಥ ಅಗತ್ಯ ಏನೂ ಇಲ್ಲ. ಆರಾಮ ನೀವು ಸುಮ್ಮನೆ ಕೂತ್ಕೊಂಡ್ರೆ ಮೆಡಿಟೇಟಲ್ಲಿ ಇರ್ತಾರೆ. ಓಕೆ. ಸೊ ವೆನ್ ಯು ಟಾಕ್ ಅಬೌಟ್ ಇಮೋಷ್ನಲ್ ವೆಲ್ಬೀಯಿಂಗ್ ಅಂದಾಗ ಐ ಥಿಂಕ್ ಅಬೌಟ್ ವಿಮೆನ್ ಫಸ್ಟ್. ಯಾಕಂದರೆ ಅವರು ತುಂಬ ಇಮೋಷ್ನಲಿ ಇನ್ಕ್ಲೈನ್ಡ್ ಆಗಿರ್ತಾರೆ, ಇಮೋಷ್ನಲಿ ಡಿಪೆಂಡೆಂಟ್ ಆಗಿರ್ತಾರೆ ಇನ್ನೊಬ್ಬರ ಮೇಲೆ. ಸೊ ಹಾಗಿದ್ದಾಗ ಅವ್ರಿಗೆ ನನಗೆ ಐ ಆಮ್ ಸೆಲ್ಫ್ ಸಫಿಷಿಯಂಟ್ ಅಂತ ಅನಿಸ್ಬೇಕು ಫಸ್ಟ್. ಆಮೇಲೆ ಇಫ್ ಇಟ್ಸ್ ರಿಯಲಿ ಇನ್ ನೀಡ್ ದೆನ್ ಐ ಕ್ಯಾನ್ ಡಿಪೆಂಡ್ ಆನ್ ಸಂಬಡಿ ಎಲ್ಸ್ ಅಲ್ವಾ. ಸೊ ದಟ್ ಈಸ್ ವಾಟ್ ಐ ಫೀಲ್ ಲೈಕ್. ಸೊ ಆ ಥರ ಇರಬೇಕಾದ್ರೆ ವಿಮೆನ್ ಅವ್ರ ಮೈಂಡ್ ಮನಸ್ಸನ್ನು, ಅವ್ರ ಬಾಡಿನ ಕಂಟ್ರೋಲಲ್ಲಿ ಇಟ್ಕೊಂಡು ಫಸ್ಟ್ ಅವ್ರನ್ನ ಇನ್ನರ್ ಸೆಲ್ಫ್ ಮೇಲೆ ರಿಫ್ಲೆಕ್ಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅವ್ರಿಗೆ?
ಒಳ್ಳೆ ಪ್ರಶ್ನೆ. ಈಗಿನ ಜನ್ರೇಷನ್ಗೆ ಅಗೈನ್ ಇಟ್ಸ್ ಒಳ್ಳೆ ಪ್ರಶ್ನೆ. ಇಟ್ ಈಸ್ ಯಾಕಂದರೆ ಸುಮಾರಷ್ಟು ಒಂದು ವಾರ ಆಗುತ್ತೆ ಸರ್, ಕಾಲ್ ಬರುತ್ತೆ ಬ್ರೇಕಪ್ ಆಯಿತು, ಇನ್ನೊಂದು ಕಾಲ್ ಬರುತ್ತೆ ಐ ಫೌಂಡ್ ಔಟ್ ಹಿ ವಾಸ್ ಚೀಟಿಂಗ್ ಆನ್ ಮೀ ಅಂತ ಬರುತ್ತೆ. ಸೊ ದೇ ಆರ್ ರಿಯಲಿ ಡಿಪ್ರೈವ್ಡ್ ಆಫ್ ಲವ್ ಅಂತ ಒಂದು ಅನಿಸುತ್ತೆ. ಆ್ಯಂಡ್ ಒನ್ ಇಸ್ ದೇ ರಿಯಲಿ ಡೋಂಟ್ ನೋ ವಾಟ್ ದೇ ಆರ್ ಆ್ಯಕ್ಚುಲಿ ಅಂತ. ಸೆಲ್ಫ್ ವರ್ತ್ ಮೇಲೆ ಕ್ವೆಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಸೊ ಪ್ಲೀಸ್ ಇದ್ರ ಮೇಲೆ ಲೈಟ್ ಹಾಕಬೇಕು. ನಮ್ಮ ಈಗಿನ ಜನ್ರೇಷನ್ದು ಈ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಏನು ಬೇಕು ಅಂತ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಓಕೆ, ವಾಟ್ ಯು ವಾಂಟ್ ಕೇಳಿ ಬೇಕಾರೆ ಏನು ಬೇಕಪ್ಪ ನಿಮಗೆ. ನಾವೊಬ್ಬರು ಗುರುಗಳು ಹೀಗೆ ಹೇಳಿದರು. ಯಾರೋ ಒಬ್ರು ಹಿಂಗೆ ಒಂದು ಮಾತಾಡಿದಾಗ ವಾಟ್ ಯು ವಾಂಟ್ ಏನಲ್ಲ ಸಾರಿ ಏನೋ ಒಂದು ಪ್ರಶ್ನೆಯನ್ನು ಕೇಳಿದರು. ಗುರುಜಿ ನಾನು ಜೀವನ ಮಾಡಬೇಕಲ್ಲ ಅದು ಇದು ಅಂತ ಹೇಳಿದರು. ಆಯ್ತಮ್ಮ ನೀನು ಏನು ಮಾಡು ಅಂದರೆ ನನಗೊಂದು ಎಕ್ಸಸೈಸ್ ಮಾಡ್ಕೊಂಬ, ನಾನು ಆಮೇಲೆ ನಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದರು. ಏನು ಹೇಳಿದರು ಅಂದರೆ ಒಂದು ಪೇಪರ್ ತಗೊಂಡು ನಿನಗೆ ಜೀವನ ಮಾಡೋದಕ್ಕೆ, ಓಕೆನಾ, ನಿನ್ನ ನೆಮ್ಮದಿಗೆ ಜೀವನ ಮಾಡೋದಕ್ಕೆ ನಿಂಗೆ ಎಷ್ಟು ದುಡ್ಡು ಬೇಕು ಬರ್ಕೊಂಬ ಅಂತ ಹೇಳಿದ್ರು. ಲಿಸ್ಟ್ ಮಾಡಬೇಕು. ಓಕೆ, ನನಗೆ ದಿನ ಊಟಕ್ಕೆ ಇಷ್ಟು ಬೇಕು, ತಿಂಡಿಗೆ ಇಷ್ಟು ಬೇಕು, ಮನೆ ಸಾಮಾನಿಗೆ ಇಷ್ಟು ಬೇಕು, ಎಲ್ಲ ಬರ್ಕೊಂಬ ಅಂದರು. ಶಿ ಕುಡ್ ನಾಟ್ ಕಂಪ್ಲೀಟ್. ಅದು ನೆವರ್ ಎಂಡಿಂಗ್. ಓ ಮೈ ಗಾಡ್. ಇವಾಗ ಎಲ್ಲ ಮುಗೀತು, ಎಲ್ಲ ಊಟ ತಿಂಡಿ ಎಲ್ಲ ಮುಗೀತು. ಆಮೇಲೆ ಬಂತು ನನ್ನ ಹೆಲ್ತ್ ಏನಾದ್ರು ಕೆಟ್ಟೋಗ್ಬಿಟ್ರೆ ಇನ್ಶೂರೆನ್ಸ್ ಬೇಕಾ? ಓಕೆ ಆಯಿತು, ನಾನು ಸತ್ತೋಗ್ಬಿಟ್ರೆ ನನ್ನ ಮಕ್ಳನ್ನ ಯಾರು ನೋಡ್ಕೊತಾರೆ? ಮಕ್ಳಿಗೆ ಏನಾದ್ರು ಬೇಕಾ? ನೆವರ್ ಎಂಡಿಂಗ್. ಆ ಎಂಡಿಂಗ್ ಇಲ್ಲದೆ ಇದ್ದಾಗ ಹೌ ಕ್ಯಾನ್ ಯು ಬಿ ಹ್ಯಾಪಿ? ಕರೆಕ್ಟ್. ಯು ವಿಲ್ ನೆವರ್ ಬಿ ಹ್ಯಾಪಿ. ಆ ಎಂಡಿಂಗ್ ಇರ್ಬೇಕು ತಾನೆ. ಎಲ್ಲೋ ಒಂದು ಕಡೆ ಎಂಡ್ ಇದೆ ಅಂದರೆ ನೀನು ವಿಲ್ ಬಿ ಹ್ಯಾಪಿ. ಮೊನ್ನೆ ಯಾವುದೋ ಒಂದು ಹಿಂಗೆ ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಅದರಲ್ಲಿ ಈ ಟೆರರಿಸ್ಟ್ನ ಟ್ರೈನ್ ಮಾಡೋದನ್ನ ಹೇಳ್ತಾ ಇದ್ರು. ಈ ತಾಲಿಬಾನ್, ಅಮೆರಿಕಾ ಕುಡ್ ನಾಟ್ ಡೂ ಎನಿಥಿಂಗ್, ಹೌದಾ? ದೇ ವೆಂಟ್ ಬ್ಯಾಕ್. ಯಾಕೆ ಅಷ್ಟು ಒಳ್ಳೆ ಫೋರ್ಸ್ ಆಗಿ ಯಾಕೆ ಅವ್ರನ್ನ ಏನು ಮಾಡೋಕ್ಕಾಗಲಿಲ್ಲ ಅಂದರೆ, ಬೇರೆ ಎಲ್ಲ ಸೈನಿಕರಿಗೆ ಆಗಲಿ, ಬೇರೆ ಎಲ್ಲ ಟೆರರಿಸ್ಟ್ ಕ್ಯಾಂಪ್ಗಳಿಗಾಗಲಿ, ದೇ ನೋ ವಾಟ್ ಈಸ್ ದ ಎಂಡ್. ಅಂದರೆ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಎನಿಮಿ ಕಂಟ್ರಿನ ಅಟ್ಯಾಕ್ ಮಾಡಬೇಕು ಅಂದರೆ ಐ ವಿಲ್ ಗೋ ಟಿಲ್ ದಟ್ ಪ್ಲೇಸ್ ಆ್ಯಂಡ್ ಮೈ ಜಾಬ್ ಈಸ್ ಓವರ್ ಅನ್ನೋದು ಗೊತ್ತು. ಬಟ್ ತಾಲಿಬಾನ್ ಅವ್ರನ್ನ ಹೇಗೆ ಟ್ರೈನ್ ಮಾಡ್ತಾರೆ ಅಂದರೆ, ಓಕೆ, ದೇ ಡಸಂಟ್ ನೋ ವಾಟ್ ಈಸ್ ದ ಎಂಡ್. ಸೊ ವೆನ್ ಎ ಪರ್ಸನ್ ಡಸ್ ನಾಟ್ ನೋ ವಾಟ್ ಈಸ್ ದ ಎಂಡ್, ಹಿ ವಿಲ್ ಆಲ್ವೇಸ್ ಬಿ ಫೈಟಿಂಗ್. ಸೊ ಇಟ್ ನೆವರ್ ಎಂಡ್ಸ್. ಸೊ ಅದಕ್ಕೋಸ್ಕರ ಈವನ್ ಅಮೇರಿಕನ್ಸ್ ಕುಡ್ ನಾಟ್ ಡೂ ಎನಿಥಿಂಗ್, ದೇ ವೆಂಟ್ ಬ್ಯಾಕ್. ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ. ನೋಬಡಿ ನೋಸ್ ವಾಟ್ ಟು ಡೂ. ಏನು ಮಾಡಬೇಕಪ್ಪ, ಏನೋ 10 lakhs per annum, 15 lakhs per annum, ಎಷ್ಟೋ 50 lakhs per annum, ಏನು ಮಾಡಬೇಕು? ಪ್ಲ್ಯಾನ್ ಮಾಡಬೇಕು ಅಲ್ಲ, ಏನು ಪ್ಲ್ಯಾನ್ ಮಾಡ್ತೀರಾ? ಒಬ್ಬ 22ನೇ ವಯಸ್ಸಿನ ಹುಡುಗಂಗೆ ಹಿ ಈಸ್ ಗೆಟ್ಟಿಂಗ್ ಅರೌಂಡ್ 20 lakhs per annum. ಓಕೆ, ವಾಟ್ ಆಯ್ತಪ್ಪ ಏನು ಮಾಡ್ತೀಯ ಅಂದರೆ ಹಿ ಡಸ್ ನಾಟ್ ನೋ. ಫೈನಲಿ ವಾಟ್ ಹಿ ವಿಲ್ ಡೂ ಇಸ್ ಆನ್ ಫ್ರೈಡೇಸ್ ಹಿ ವಿಲ್ ಸರ್ಚ್ ಎ ಪಬ್. ಕರೆಕ್ಟ್, ಹೌದಾ? ಹಿ ವಿಲ್ ಸರ್ಚ್ ಎ ಪಬ್ ಆರ್ ಸಮಥಿಂಗ್ ಔಟ್ಸೈಡೋ ಏನೋ ಒಂದು ಕಡೆ ಹೋಗಿ ಅದನ್ನು ಮುಗಿಸೋದಕ್ಕೆ ನೋಡ್ತಾನೆ ಹೊರತು ಹಿ ಡಸಂಟ್ ನೋ ವಾಟ್ ಐ ಹ್ಯಾವ್ ಟು ಡೂ ವಿತ್ ದಟ್ ಮನಿ. ಸೊ ವಾಟ್ ಆರ್ ಜಾಬ್ ಈಸ್, ಸೊ ಫಸ್ಟ್ ಥಿಂಗ್ ಈಸ್ ಏನಂದರೆ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್, ಈವನ್ ಫಾರ್ ದ ಗರ್ಲ್ಸ್ ಆಗಿರ್ಬೋದು, ಈವನ್ ಫಾರ್ ದ ಬಾಯ್ಸ್ ಆಗಿರ್ಬೋದು, ವಿ ಶುಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಆಬ್ಜೆಕ್ಟಿವ್. ನೀವು ಏನು ಮಾಡಬೇಕು ಅಂತಿದ್ದೀರಾ, ಅದರ ಮೇಲೆ ಅವರ ಮಕ್ಕಳನ್ನು ನಾವು ಟ್ರೈನ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಪ್ರಾಬ್ಲಮ್ ಅದು. ಇವಾಗ ಒಂದು 25 ವರ್ಷ 30 ವರ್ಷ ಆಗಿರೋರನ್ನ ಬಿಟ್ಬಿಡಿ. ವಾಟ್ ಈಸ್ ದ ನೆಕ್ಸ್ಟ್ ಜನ್ರೇಷನ್? ವಿ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಜನ್ರೇಷನ್. ಯಾಕೆಂದರೆ ನಮ್ಮವರೆಲ್ಲ, ನಮ್ಮ ಹಳುಬ್ರೆಲ್ಲ ನಾವು ಒಂದು 2-3 ಜನ್ರೇಷನ್ ಬಿಟ್ಟು ಥಿಂಕ್ ಮಾಡಿದ್ದಕ್ಕೆ ವಿ ಆರ್ ಹಿಯರ್, ಆರಾಮಾಗಿ ಕೂತಿದ್ದೀವಿ, ಹೌದಾ? ಇನ್ನು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಥವಾ ಅವ್ರ ನೆಕ್ಸ್ಟ್ ಜನ್ರೇಷನ್ 2 ಜನ್ರೇಷನ್ ಥಿಂಕ್ ಮಾಡಲಿಲ್ಲ ಅಂದರೆ ಅವ್ರು ಈ ಥರ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ವಿ ಶುಡ್ ಟ್ರೈನ್ ದ ಪೇರೆಂಟ್, ದಟ್ ಯಾರು ಗರ್ಲ್ ಯಾರು ಇರ್ತಾರೆ ಅವ್ರನ್ನ ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್ ಅನ್ನೋದನ್ನು ಅರ್ಥ ಮಾಡಿಸಿ, ದೆನ್ ಥ್ರೂ ದೆಮ್ ವಿ ಕ್ಯಾನ್ ಟ್ರೈನ್ ದೇರ್ ಚಿಲ್ಡ್ರನ್ ಆಲ್ಸೋ. ಸೊ ಇದಕ್ಕೆ ಪ್ರಾಪರ್ ನಾಲೆಜ್ ವಿ ಶುಡ್ ಗಿವ್. ಸೊ ಪ್ರಾಪರ್ ನಾಲೆಜ್ ಈಸ್ ದ ಪ್ರಾಪರ್ ಯೋಗ. ಅಗೈನ್ ಪವರ್ ಯೋಗ, ಅದು ಏನು ಆಕ್ವಾ ಯೋಗ, ಆ್ಯಂಟಿ ಗ್ರಾವಿಟಿ ಯೋಗ, ಬಿಲೋ ಗ್ರಾವಿಟಿ ಯೋಗ, ಅಪ್ಪರ್ ಗ್ರಾವಿಟಿ ಯೋಗ ಅಲ್ಲ. ಓಕೆ, ಪ್ರಾಪರ್ ನಾಲೆಜ್ ಅಬೌಟ್ ದ ಸಿಸ್ಟಮ್ ಆ್ಯಂಡ್ ಪ್ರಾಪರ್ ನಾಲೆಜ್ ಅಬೌಟ್ ದ things which is mentioned in the yoga. So give them the proper knowledge, proper information, and make them to follow certain things. Definitely it will reduce the stress and they can able to
ಹ್ಯಾಂಡಲ್ ದ ಲೈಫ್ ಮೋಸ್ಟ್ ಈಸಿಯೆಸ್ಟ್ ವೇ. ಓಕೆ. ತುಂಬ ಒದ್ದಾಡೋ ಬದಲು ಮೋಸ್ಟ್ ಈಸಿಯೆಸ್ಟ್ ವೇನಲ್ಲಿ ಹ್ಯಾಂಡಲ್ ಮಾಡೋದು. ಇವಾಗ ಪ್ರಾಬ್ಲಮ್ಮು ನೀವು ಹೇಳಿದ್ರಿ ಆವಾಗಲೇ, ಏನು ಅಂದರೆ 1 ಮಂತು ಮದುವೆ ಆಗುತ್ತೆ, ನೆಕ್ಸ್ಟ್ ಮಂತ್ ಬ್ರೇಕಪ್ ಆಗತ್ತೆ ಅಂತ. ಒಂದು ಉದಾಹರಣೆಯನ್ನು ಕೊಡ್ತೀನಿ, ಪ್ರಾಕ್ಟಿಕಲ್ ಉದಾಹರಣೆ. ಹೀಗೆ ನಮಗೆ ಗೊತ್ತಿರೋರೊಬ್ಬರು ಮದುವೆ ಆಯಿತು. ಮದುವೆ ಆಗಿ ಒಂದು 2-3 ದಿವಸ ಆಯಿತು. ಆ ಮನೆಯಲ್ಲಿ ಅತ್ತೆ ಇರಲಿಲ್ಲ, ಬರೀ ಮಾವ ಮತ್ತು ಮಗ. ಅತ್ತೆ ಹೋಗ್ಬಿಟ್ಟಿದ್ರು ಯಾವಾಗಲೂ, ಮಾವ ಮತ್ತು ಗಂಡ. 2-3 ದಿವಸ ಆಯಿತು. ಆಮೇಲೆ ಎಬ್ಸಿದ್ದಾರೆ, ಹುಡುಗಿನ ಎಬ್ಬಿಸ್ಬಿಟ್ಟು ಅಡುಗೆ ಮಾಡಮ್ಮ, ತಿಂಡಿ ಮಾಡಮ್ಮ ಅಂತ ಹೇಳಿದ್ದಾರೆ. ಹುಡುಗಿ ತಕ್ಷಣ ಕೋಪ ಮಾಡಿಕೊಂಡು, ನಾನೇ ನಿಮ್ಮನೆ ಕೆಲಸದವಳ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಯು ಬಿಲೀವ್ ಇಟ್ ಆರ್ ನಾಟ್, ಬಿಟ್ಟು ಬಂದುಬಿಟ್ರ. ಮನೆನೇ ಬಿಟ್ಟು. ಡೈವರ್ಸ್ ಆಯ್ತು ಆಮೇಲೆ. ಯಾಕೆಂದ್ರೆ ನಾನು ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ. ಸೊ ಐ ಆಮ್ ನಾಟ್ ಟೆಲಿಂಗ್ ದಟ್ ಹುಡುಗಿರು ಮಾಡಬಾರ್ದಾ, ಯಾಕೆ ಸರ್ ಅವರು ಇದು ಮಾಡಬಾರ್ದಾ, ಆ ಥರ ಅಲ್ಲ. ಯಾವ ಸಿಚುಯೇಷನ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಹುಡುಗರಿಗೂ ಅಷ್ಟೇ. ಐ ಆಮ್ ನಾಟ್ ಟೆಲಿಂಗ್ ಅಗೈನ್ ಬರೀ ಹುಡುಗಿರು ಅಂತಲ್ಲ, ಹುಡುಗರು ಅದೇ ಪ್ರಾಬ್ಲಮ್ಮು. ದೇ ಡಸಂಟ್ ನೋ ಹೌ ಟು ಹ್ಯಾಂಡಲ್ ವೈಫ್. That is a problem. Okay. They doesn't know how to handle a wife. They doesn't know how to handle mother in front of the wife. Or they doesn't know how to handle wife in front of the mother. Okay. ಸುಳ್ಳು ಹೇಳಿ ಹ್ಯಾಂಡಲ್ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೇರ್ ಹ್ಯಾಸ್ ಟು ಬಿ ಸಮ್ ಒಂದು ಸ್ಟ್ರಾಂಗ್ನೆಸ್ ಇರಬೇಕಲ್ವಾ. ಯು ಹ್ಯಾವ್ ಟು ಸಪೋರ್ಟ್ ವೆನ್ ದಿಸ್ ಇಸ್ ರೈಟ್, ಯು ಹ್ಯಾವ್ ಟು ಸಪೋರ್ಟ್ ದೇರ್ ವೆನ್ ದಟ್ ಈಸ್ ರೈಟ್. ಅದು ಗೊತ್ತಾಗ್ತಾ ಇಲ್ಲ. ಇದು ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಬಿಕಾಸ್ ಆಫ್ ದ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಒಬ್ಬೊಬ್ಬರೇ ಬೆಳೆದ್ಬಿಟ್ಟಿರ್ತಾರೆ. ಯೂಶ್ವಲಿ ಏನಾಗ್ಬಿಡತ್ತೆ, ನೀವು ನಮ್ಮ ನಾರ್ತ್ ಕರ್ನಾಟಕ ಕಡೆ ಹೋದರೆ, ನೀವು ಈ ಹುಡುಗರು ಇರ್ತಾರೆ ನೋಡಿ, ಗಂಡು ಮಕ್ಕಳು, ನೀನು ಗಂಡು ಮಗ ಕಣೋ, ನೀನು ಯಾಕೆ ಕೆಲಸ ಮಾಡ್ತೀಯಾ, ಇದು ತುಂಬ ಇದೆ ನಾರ್ತ್ ಕರ್ನಾಟಕ ಕಡೆ ಹೋದರೆ. ಲೋಟ ತೊಳೆದ್ಬಿಟ್ಟ ಅವನು ಅಂದರೆ, ಒಂದು ತಟ್ಟೆ ತೊಳೆಯೋದು ಬೇಡ, ಆ ತಟ್ಟೆನ ತೊಗೊಂಡೋಗಿ ಇದು ಬಚ್ಚಲ್ ಮನೇಲಿ ಇಟ್ಬಿಟ್ಟ ಅಥವಾ ಅಲ್ಲಿ ಹೆಂಡ್ತಿಗೆ ಹೆಲ್ಪ್ ಮಾಡಿಬಿಟ್ಟ ಅಂದರೆ, ಗಂಡು ಮಗಾಗಿ ನಾಚಿಕೆ ಆಗಲ್ವ ನೀನು ಕೆಲಸ ಮಾಡೋಕ್ಕೆ ಅಂತ ಬೈತಾರೆ. ಅದೇ ಥರನೇ ನಮ್ಮ ಈ ಕಡೆ ಸೌತಿಗೆ ಬಂದರೆ, ಒಬ್ಬಳೇ ಮಗಳಿರ್ತಾಳೆ. ಇವಾಗ ನನಗೂ ಪ್ರಾಬ್ಲಮ್ ಅದೇ, ಒಬ್ಬಳೇ ಮಗಳು. ಓಕೆನಾ, ಏನಂತ ಬೆಳೆಸ್ಬಿಡ್ತೀವಿ, ನೀನು ನನ್ನ ಗಂಡು ಮಗ ಇದ್ದಂಗೆ, ನೀನು ರಾಣಿ ಥರ ಇರಬೇಕು, ನೀನು ಕೆಲಸ ಮಾಡಬೇಡ, ನೀನು ರಾಣಿ ಥರ ಇರಬೇಕು, ಕೆಲಸ ಮಾಡಬೇಡ, ನೀನು ರಾಣಿ ಥರ ಇರಬೇಕು, ಕೆಲಸ ಮಾಡಬೇಡ ಅಂತ ಕಳಿಸ್ಬಿಡ್ತೀವಿ. ಬಟ್ ನಾವು ಒಂದು ತಪ್ಪು ಮಾಡೋದೇನು ಅಂದರೆ, ನಮಗೆ ಬೇಕಾಗಿರೋದು ಕಿತ್ತೂರು ಚೆನ್ನಮ್ಮ ರಾಣಿ ಥರ. ನಮಗೆ ರೋಗ ಬಂದಿರೋ ರಾಣಿ ಬೇಡ, ಹೌದಾ? ಸ್ಟ್ರಾಂಗ್ ರಾಣಿ ಇರ್ಬೇಕು ಅಲ್ವಾ? ಸ್ಟ್ರಾಂಗ್ ರಾಣಿ ಇರ್ಬೇಕು ತಾನೆ. ಸ್ಟ್ರಾಂಗ್ ರಾಣಿ ಅಂದರೆ ದೇ ಹ್ಯಾವ್ ಟು ವರ್ಕ್. ಆ ವರ್ಕ್ ಮಾಡಿಸಿದ್ರೆ ಸ್ಟ್ರಾಂಗ್ ಆಗೋದು. ಇಲ್ಲ ಈ ರಾಯಲ್ ಫ್ಯಾಮಿಲಿ ರಾಣಿಗಳಿದ್ರೆ, ನಿಮಗೆ ಗೊತ್ತು, ರಾಯಲ್ ಡಿಸೀಸಸ್ ಅಂತಾನೆ ಬೇಕಾದಷ್ಟಿದೆ, ಅದನ್ನ ಫೇಸ್ ಮಾಡ್ಕೊಂಡಿರ್ತೀವಿ. ಸೊ ವಿ ಆರ್ ಡೂಯಿಂಗ್ ದ ಮಿಸ್ಟೇಕ್ಸ್ ದೇರ್. ವಿ ಆರ್ ಗ್ರೋಯಿಂಗ್ ಅಪ್ ಮೇಲ್ ಆಲ್ಸೋ ಆ್ಯಂಡ್ ಫೀಮೇಲ್ ಆಲ್ಸೋ. ಆ ತಪ್ಪನ್ನು ಮಾಡ್ತಾ ಇದ್ದೀವಿ. ಆ ತಪ್ಪು ಆಗ್ತಾ ಇರೋದ್ರಿಂದ ಇವಾಗ ಡಸಂಟ್ ನೋ ವಾಟ್ ಟು ಡು. ಸೊ ಅದಕ್ಕೆ ಬೆಸ್ಟ್ ಥಿಂಗ್ ಈಸ್, ಅದಕ್ಕೆ ಪತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗದಲ್ಲಿ ಬರುತ್ತೆ. ಆ್ಯಕ್ಚುಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗ 8 ಸ್ಟೆಪ್ಸ್ ಬರುತ್ತೆ. ಅದರಲ್ಲಿ ಅದು ಯಮ ನಿಯಮದಲ್ಲಿ ಬರುತ್ತೆ. ನಿಯಮದಲ್ಲಿ ಸ್ವಾಧ್ಯಾಯ ಅಂತ ಬರುತ್ತೆ. ಸ್ವಾಧ್ಯಾಯ ಅಂದರೆ ಸೆಲ್ಫ್ ಸ್ಟಡಿ ಅಂತ. ನೀನು ಸರಿಗಿದ್ದೀನೋ ಇಲ್ವೋ ಅಂತ ನೀನು ಸ್ಟಡಿ ಮಾಡು ಅಂತ ಹೇಳೋದು. ಅದನ್ನು ನಾವು ಅರ್ಥ ಮಾಡಿಸ್ಬೇಕು. ನಾವು ಸರಿಗಿದ್ದೀವೋ ಇಲ್ವೋ ಅದನ್ನು ಅರ್ಥ ಮಾಡಿಸ್ತಾ ಹೋದರೆ ಆವಾಗ ಐ ಥಿಂಕ್ ಜನ್ರೇಷನ್ ಚೇಂಜ್ ಆಗುತ್ತೆ ಅನ್ನೋದಿದೆ. ಅದಕ್ಕೆ ಯೂಶ್ವಲಿ ನನಗೆ ಕೆಲವರೆಲ್ಲ ಫೋನ್ ಮಾಡ್ತಾರೆ, ಸರ್ ನನ್ನ ಮಗುಗೆ 8 ವರ್ಷ ಯೋಗಕ್ಕೆ ಸೇರಿಸ್ಬೋದಾ, ನೀವು ಹೇಳ್ಕೊಡ್ತೀರಾ? ನನ್ನ ಮಗುಗೆ 6 ವರ್ಷ ಯೋಗಕ್ಕೆ ಸೇರಿಸ್ಬೋದಾ, ಹೇಳ್ಕೊಡ. ಇನ್ನೊಂದು 2-3 ವರ್ಷ ಅಥವಾ 5 ವರ್ಷ ಆದಮೇಲೆ, ಸರ್ ಇನ್ನೇನು ನೆಕ್ಸ್ಟ್ ನಾಳೆ ಡೆಲಿವರಿ ಆಗುತ್ತೆ, ನನ್ನ ಮಗು ಬರುತ್ತೆ, ನಾನು ಯೋಗ ಕರ್ಕೊಂಬರ್ಬೋದಾ ಅಂತ ಕೇಳೋ ಇದು ಟೈಮು ದೂರ ಇಲ್ಲ, ಪಕ್ಕ ಕೇಳ್ತಾರೆ. ಓಕೆನಾ? ನಾನು ಅದಕ್ಕೆ ಅವ್ರಿಗೆಲ್ಲರಿಗೂ ಆ ಥರ ಬಂದರೆ ಏನು ಹೇಳ್ತೀರಾ ಸರ್? ಅದಕ್ಕೆ ನಾನು ಅದೇ ಹೇಳ್ತೀನಿ, ಫಸ್ಟು ನೀವು ಬನ್ನಿ ಅಂತ ಹೇಳ್ತೀನಿ. ಫಸ್ಟ್ ನೀವು ಬನ್ನಿ, ಆಮೇಲೆ ಅವ್ರನ್ನ ಕರ್ಕೊಂಬರೋಣ. ಅವ್ರು ಬಂದ ಮೇಲೆ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಯಾವ ಏಜಿಂದ ಯೋಗವನ್ನು ಮಾಡಿಸ್ಬೇಕು ಅಂತ. ನಮಗೆ ಫಸ್ಟ್ ಬೇಕಾಗಿರೋದು ಏನು ಅಂದರೆ, ಅದಕ್ಕೆ ನೋಡಿ ನಾನು ಪತಂಜಲಿನ ಯಾಕೆ ಎಲ್ಲ ಟೈಮಲ್ಲೂ ತೊಗೊತೀನಿ ಅಂದರೆ, 5000 ವರ್ಷಗಳಿಂದ ಈಸ್ ಕ್ಲಿಯರ್ಲಿ ರಿಟರ್ನ್. ಏನು ಮಾಡಬೇಕು? ಯಮ ನಿಯಮ. ಒಂದು ಯಮ ಅಂದರೆ ಸೋಷಿಯಲ್ ಡಿಸಿಪ್ಲಿನ್, ಓಕೆ. ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್, ಹಿ ಹಸ್ ಟೋಲ್ಡ್. ಸೊ ಇವೆರಡನ್ನ ಮಕ್ಳಿಗೆ ಮಾಡಿಸ್ಬೇಕು. ಓಕೆ, ಸೋಷಿಯಲ್ ಡಿಸಿಪ್ಲಿನ್
ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್. ಆಮೇಲೆ ಅವನು ಗ್ರೋ ಅಪ್ ಆದಮೇಲೆ ಆಸನ. ಓಕೆ. ಮಗುಗೆ ಯಾರೀ ಆಸನ ಮಾಡಿಸ್ತಾರೆ? ನೀವು ಮಗು ಮಾಡೋ ಪೋಸ್ ಒಂದು ನೀವು ಮಾಡೋಕ್ಕಾಗತ್ತಾ? ಹೌದು, ದೇ ಆರ್ ಸೂಪರ್ ಫ್ಲೆಕ್ಸಿಬಲ್ ಅಲ್ವಾ? ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಚಿಲ್ಡ್ರನ್ಸ್ ಆರ್ ಬಾರ್ನ್ ಯೋಗೀಸ್. ಚಿಲ್ಡ್ರನ್ಸ್ ಆರ್ ಬಾರ್ನ್ ಯೋಗೀಸ್. ವಿ ಮೇಕ್ ದೇಮ್ ಕರೆಕ್ಟ್. ಹಾಳು ಮಾಡಿದ್ವಿ, ನಾವೇ ಹಾಳು ಮಾಡೋದು. ಸೊ ದೇ ಆರ್ ಬಾರ್ನ್ ಯೋಗೀಸ್. ಆಮೇಲೆ ಆಸನವನ್ನು ಪ್ರಯತ್ನ ಮಾಡಬೇಕು. ಅಂದರೆ ಒಂದು ಏಜ್ ಆದಮೇಲೆ ಆಸನವನ್ನು ಪ್ರಯತ್ನ ಮಾಡಿ, ಆಸನ, ಆಮೇಲೆ ಪ್ರತ್ಯಾಹಾರ, ಪ್ರಾಣಾಯಾಮ ಪ್ರತ್ಯಾಹಾರ, ಆಮೇಲೆ ಸ್ವಲ್ಪ ದೊಡ್ಡನ ಆಗ್ತಾ ಧಾರಣ, ಧ್ಯಾನ, ಸಮಾಧಿ ಬರ್ತಾ ಹೋಗುತ್ತೆ. ಓಕೆ. ಸೊ ಫಸ್ಟ್ ಥಿಂಗ್ ಈಸ್ ಹಿ ಶುಡ್ ಲರ್ನ್ ದ ಯಮ ಆ್ಯಂಡ್ ಸೋಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್. ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಮಗೇನಾಗುತ್ತೆ ಅಂದರೆ ಫೋನ್ ಬರುತ್ತೆ, ಸರ್ ನನ್ನ ಮಗುಗೆ ಇದು ಒಂದು 10 ವರ್ಷ 12 ವರ್ಷ ಯೋಗ ಹೇಳ್ಕೊಟ್ಬಿಡಿ ಸರ್. ಆಯ್ತಪ್ಪ ಹೇಳ್ಕೊಡ್ತೀನಿ. ಸೊ ಇದು ಬೆಳಗ್ಗೆ 6 o'clockಗೆ ಅಥವಾ ಏನೋ ಬನ್ನಿ. ಇಲ್ಲ ಸರ್, ಅದು ಸ್ಕೂಲ್ ಇರುತ್ತೆ ಸರ್, ದಿನ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ, 7 ಗಂಟೆಗೆಲ್ಲ ಬಸ್ ಬಂದುಬಿಡತ್ತೆ, ಸ್ಕೂಲ್ ಇಲ್ಲ ಅಂದರೆ ಇದು ಕಷ್ಟ ಆಗುತ್ತೆ ನಮ್ಗೆ ಬರೋದು, ವೀಕೆಂಡು ಹೇಳ್ಕೊಂಡು. ಆಯಿತು ಹೋಗಲಿ, ವೀಕೆಂಡ್ 2 ದಿವಸ ಬರ್ತೀರಾ, ಬನ್ನಿ ಹೋಗಲಿ, ಆಯಿತು. ಎಷ್ಟೊತ್ತಿಗೆ ಬರಬೇಕು ಸರ್ ಅಂತ? 6 ಗಂಟೆಗೆ ಇದು ಮಾಡಿಬಿಡಿ, 6 ಗಂಟೆಗೆ ಬೆಟರ್ ಆಗುತ್ತೆ ಅಂತ ಹೇಳ್ತೀನಿ. ಆವಾಗ ಅಯ್ಯೋ ಇಲ್ಲ ಸರ್, ನಾವು ಸಂಜೆ ಅಲ್ಲೂ ಇಲ್ಲೂ ಹೋಗೋದಿರುತ್ತೆ, 6 ಗಂಟೆ ಇಲ್ಲ. ಅಲ್ಲ ಮೇಡಮ್, ಸಂಜೆ 6 ಗಂಟೆ ಅಲ್ಲ, ಬೆಳಗ್ಗೆ 6 ಗಂಟೆಗೆ ಅಂತ ನಾನು ಹೇಳೋದು. ಆವಾಗ ಹೇಳಿದಾಗ ಬೆಳಗ್ಗೆ 6 ಗಂಟೆಗೆ ಅಂದರೆ ಏನಂತಂದರೆ, ಅಯ್ಯೋ ಸರ್ ಪಾಪ ಸರ್, ವೀಕೆಂಡ್ಸು, ಮಗುನ 6 ಗಂಟೆಗೆ ಎಬ್ಬಿಸ್ಬೇಕಾ ಸರ್ ಅಂತ. ಈ ಥರ ಥಿಂಕ್ ಮಾಡಿದ್ರೆ ವೇರ್ ಇಸ್ ದ ಸೆಲ್ಫ್ ಡಿಸಿಪ್ಲಿನ್ ಎಲ್ಲಿದೆ? ಸೆಲ್ಫ್ ಡಿಸಿಪ್ಲಿನೇ ಇಲ್ಲ. ಅವ್ರ ಮಗ 11 ಗಂಟೆಗೆ ಎದ್ದೇಳ್ತಾನೆ ಅಂದ್ಬಿಟ್ಟು ನಾ 11 ಗಂಟೆಗೆ ಯೋಗ ಮಾಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಇಸ್ ಇಟ್ ರಿಕ್ವೈರ್ಡ್? ಇದು ಪ್ರಾಬ್ಲಮ್. ಇದು ಮನೆಯಲ್ಲಿ ಕಲಿಸಬೇಕಾಗಿರುವಂಥ ಪ್ರಥಮ ವಿದ್ಯೆಗಳು, ಬೇಸಿಕ್ ಥಿಂಗ್ಸ್ನ ಕಲಿಸ್ಬೇಕು. ಅದು ಮತ್ತು ಇನ್ನೊಂದೇನು ಅಂದರೆ ಸ್ವಾಧ್ಯಾಯ ಒಂದು ಬರುತ್ತೆ. ಸ್ವಾಧ್ಯಾಯ ಅಂದರೆ ಏನಂದರೆ ಸೆಲ್ಫ್ ಸ್ಟಡಿ. ಇವಾಗ ಅದಕ್ಕೆ ಒಂದು ಉದಾಹರಣೆಗಳು ಕೊಡಬೇಕು ಅಂದರೆ, ನಿಮಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ನೀವು ನೋಡಿರಬಹುದು, ನೀವು ಗಮನಿಸಿ, ನಿಮ್ಮ ಮನೆಗಳಲ್ಲೂ ಗಮನಿಸಿ, ಇದು ಮಿಸ್ಟೇಕ್ಸ್ಗಳಾಗಿರುತ್ತೆ, ಇವಾಗ ಆಗ್ತಾ ಇರುತ್ತೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ಯಾರ ಮುಂದೇನೂ ಏನು ತಿನ್ನೋಂಗಿರಲಿಲ್ಲ. ಯಾರ ಮುಂದೇನಾದರೂ ನೀವೇನಾದ್ರು ತಿನ್ನಬೇಕು ಅಂದರೆ ಎದುರುಗಡೆ ಇರೋ ಹುಡುಗಂಗೆ ಕೊಟ್ಟು ತಿನ್ನಬೇಕಾಗಿತ್ತು. ಹೌದಾ? ಹೌದು. ಇವಾಗ ನಾವು ನಮ್ಮ ಮಕ್ಳಿಗೆ ಏನು ಮಾಡ್ತೀವಿ? ಏಯ್ ಒಳಗಡೆ ಹೋಗಿ ತಿನ್ಕೊಂಬಂದ್ಬಿಡೋ ಅಂತೀವಿ ಒಂದು. ಓಕೆನಾ? ಇನ್ನೊಂದು ಏನು ತಪ್ಪು ಮಾಡ್ತೀವಿ? ಮಗು ಎಲ್ಲ ತಿಂದಿರುತ್ತೆ, ಎಲ್ಲ ಹೊಟ್ಟೆ ಭಾರ ಆಗಿರುತ್ತೆ, ಹೆಚ್ಚಾಗಿರುತ್ತೆ, ಅದನ್ನು ಹೋಗಿ ಇನ್ನೊಬ್ರು ಕೊಟ್ಬಿಡ್ಬಾರೋ ಅಂತ ಕಳಿಸ್ತೀವಿ. ವಿ ಡೂ ದ ಮಿಸ್ಟೇಕ್ಸ್. ಈ ಮಿಸ್ಟೇಕ್ಸ್ಗಳನ್ನ ನಾವು ಅಲ್ಲಿ ಸರಿ ಮಾಡ್ಕೊಂಡು ಬಂದಿದ್ದರೆ ಪ್ರಾಬ್ಲಮ್ಗಳು ಬರ್ತಾ ಇರಲಿಲ್ಲ. ಯಾವಾಗ ಈ ಮಿಸ್ಟೇಕ್ಸ್ಗಳನ್ನ ಅದನ್ನ ಹಂಗೆ ಇಟ್ಕೊಂಡು ಬಂದ್ವಿ, ನಾವು ಫಾಲೋ ಮಾಡಿದ್ದನ್ನು ಯಾಕೆ ನಮ್ಮ ಮಕ್ಳಿಗೆ ಹೇಳ್ಕೊಡ್ಲಿಲ್ಲ, ಅದಕ್ಕೆ ಇವಾಗೆಲ್ಲ ಫೇಸ್ ಮಾಡ್ತಾ ಇರೋದು ಪ್ರಾಬ್ಲಮ್. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವಾಗ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ನಾವೆಲ್ಲ ಆ್ಯಕ್ಚುಲಿ ವಿ ಆರ್ ಲಕ್ಕಿ ಕಿಡ್ಸ್. 80s ಅಥವಾ 90s ಏನಿದ್ರೆ ಸ್ವಲ್ಪ ಲಕ್ಕಿ ಕಿಡ್ಸ್. 2000 ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ಮೇ. ಏನೋ ಒಂದು ನಮ್ಮ ಸ್ಕೂಲಿಂದ ನಿಮ್ಮ ಪಕ್ಕದಲ್ಲಿ ಕೂತ್ಕೊತಾ ಇದ್ದ ಹುಡುಗಿದ ಒಂದು ಪೆನ್ಸಿಲ್ ಬರೋಬ್ಬರ ಎತ್ಕೊಂಬಂದ್ಬಿಟ್ಟಿರ್ತಾರೆ. ಮನೇಲಿ ಬಂದು ಹೇಳಿದ ತಕ್ಷಣ 2 ಬೀಳೋದ. ಬಟ್ ಈಗಿನ ಮಕ್ಳಿಗೆ ಏನಾಗಿದೆ ಅಂದರೆ ಏನು ಹೇಳ್ತಾರೆ ಅಂದರೆ, ಅಯ್ಯೋ ಈ ಪೆನ್ಸಿಲ್ ಏನೋ ಬಿಡೋ, ನಿಮ್ಮ ಫ್ರೆಂಡ್ದಾ, ಅವ್ರ ಅಪ್ಪನಿಗೆ ಬೇಕಾದಷ್ಟಿದೆ ಬಿಡೋ, ನೀ ಇಟ್ಕೊಂಡಿರಿ, ಏನು ತೊಂದರೆ ಇಲ್ಲ, ಏನು ಇಟ್ಕೊಂಡು ನೀನೇ ಯೂಸ್ ಮಾಡಿ, ಏನು ವಾಪಸ್ ಕೊಡೋದೇನಿಲ್ಲ. ಸೊ ಅವಾಗ ಏನಾಗುತ್ತೆ, ಮಗುಗೆ ಬೇರೆಯವರ ವಸ್ತು ನಂದು ಅಂತ ಫೀಲ್ ಆಗಕ್ಕೆ ಶುರುವಾಗತ್ತೆ. ಹೌದಾ? ಬೇರೆಯವರ ವಸ್ತು ಅಂದರೆ ಒಂದು ಮಗು ಇದ್ದಾಗ ಆ ಪೆನ್ಸಿಲ್ ನನ್ನ ಫ್ರೆಂಡಿಂದ ತೊಗೊಂಬಂದಿದ್ದೀನಿ ಅಂದರೆ ಆ ಪೆನ್ಸಿಲ್ಲು ಅವ್ನು ಯಾರ್ದೋ ಬೇರೆಯವ್ರದ್ದು, ಅದು ನನಗೆ ಟೀಚ್ ಮಾಡ್ತಾ ಇದ್ದಿದ್ದು ಫಸ್ಟು. ಬಟ್ ಇವಾಗ ಬೇರೆಯವ್ರ ವಸ್ತುನೂ ನಿಂದೆ ಅನ್ನೋದಾಗತ್ತೆ. ಆ ಮಗು ಹಾಗೆ ದೊಡ್ಡವನಾದ್ಮೇಲೆ ಎಲ್ಲ ಕೂಡ ಬೇರೆ ಮನೆ ಹುಡುಗಿನೂ ನನ್ನ ಹುಡುಗಿನೇ ಅನ್ನಂಗೆ ಫೀಲ್ ಆಗುತ್ತೆ. ಸೊ ಈ ಥರ ಟ್ರೈನ್ ನಾವು ಮಾಡ್ತಾ ಇದ್ದೀವಿ. ಈ ಕಾರಣದಿಂದ ಸ್ಟ್ರಿಕ್ಟ್ ಬೌಂಡ್ರೀಸ್ ಹಾಕ್ತಾ ಇಲ್ಲ, ಇದನ್ನೇ ಮಾಡಬೇಕು. ದಟ್ ಇಸ್ ಡಿಸಿಪ್ಲಿನ್, ರೈಟ್? ಡಿಸಿಪ್ಲಿನ್, ಸ್ಟ್ರಿಕ್ಟ್ ಬೌಂಡ್ರೀಸ್ ಅಂತಲ್ಲ, ಅದು ಡಿಸಿಪ್ಲಿನ್ ಅಷ್ಟೇ. ಇದು ಇಟ್ ಈಸ್ ನಾಟ್, ಇಟ್ ಈಸ್ ನೆಸೆಸರಿ. ಓಕೆ, ಇಟ್ ಈಸ್ ನೆಸೆಸರಿ. ಸ್ಟ್ರಿಕ್ಟ್ ಅಂತಲ್ಲ ಅದು. ಇವಾಗ ಏನಂದರೆ ಸ್ಟ್ರಿಕ್ಟ್ ಅಂದ್ಬಿಟ್ರೆ ಏನಂದರೆ ಅದು ನೆಗೆಟಿವ್ ಹೊರಡೋಗ್ಬಿಡುತ್ತೆ. ಇವಾಗ ನೀವು ಗೊತ್ತಿರಬಹುದು, ಸ್ಕೂಲ್ಗಳಲ್ಲಿ ಹೊಡೆಯೋಂಗಿಲ್ಲ. ಹೌದಾ? ಯಾವುದೋ ಟೀಚರ್ಸು ಇದು ಮಾಡೋಂಗಿಲ್ಲ. ನಾನು ಮೊನ್ನೆ ಕೂಡ ನಮ್ಮ ಮನೆಯಲ್ಲಿ ಎಲ್ಲೋ ಹಿಂಗೆ ಮಾತಾಡ್ತಾ ಇದ್ದಾಗ ಅದೇ ಹೇಳ್ತಾ ಇದ್ದೆ, ನಮಗೆ ಹೊಡೆಯೋದು ಅನ್ನೋದೇನು ಸಪ್ರೇಟ್ ಇರಲಿಲ್ಲ. ನಮ್ಮಮ್ಮ ಟೀಚರ್ ಆಗಿದ್ರು. ಓಕೆನಾ? ನಮ್ಮಮ್ಮ ಅಲ್ಲಿ ಹೆಡ್ ಮಿಸ್ ಆಗಿದ್ದವರು. ನಮ್ಮಮ್ಮ ಹೆಡ್ ಮಿಸ್ ಆಗಿ ನಾನು 7ನೇ ಕ್ಲಾಸಲ್ಲಿ ಒಂದು 3-4 hours ಹೊಡ್ಸ್ಕೊಂಡಿದ್ದೀನಿ ಟೀಚರ್ಸ್ ಕೈಗಳಲ್ಲಿ. ಕೇಳ್ತಾನೆ ಇರಲಿಲ್ಲ, ಬಂದು ಯಾಕೆ ಕೊಡಿದ್ರಿ ಅಂತಾನೆ ಕೇಳ್ತಾ ಇರಲಿಲ್ಲ. ಇಟ್ಸ್ ಅನ್ ಎಂಟೈರ್ ಪ್ಯಾಕೇಜ್ ಅಲ್ವಾ ಸರ್? ಬರ್ತಾರೆ, ಹೇಳ್ಕೊಡ್ತಾರೆ, ಹೊಡೆದ್ರೆ ಹೊಡ್ಸ್ಕೋಬೇಕು, ಬೈದ್ರೆ ಬೈಸ್ಕೋಬೇಕು, ಸ್ಟಾರ್ ಕೊಟ್ರೆ ಕೊಡ್ಸ್ಕೋಬೇಕು ಅಷ್ಟೇ. ಅವಾಗೆಲ್ಲ ಟೀಚರ್ಸ್ಗೆ ಗಿಫ್ಟ್ ಕೊಡ್ತಾ ಇದ್ದಿದ್ದು ಅವ್ರ ಫೇವ್ರೇಟ್ ಆಯುಧನ.
ನಮ್ಮಲ್ಲೆಲ್ಲ ಏನು ಅಂದರೆ ರೂಲ್ ದೊಣ್ಣೆ ಅಂತ ಬರೋದು, ನೀವು ಗೊತ್ತಿರ್ಬೋದು. ಅದು ರೂಲ್ ದೊಣ್ಣೆ ಗಿಫ್ಟಾಗಿ ಕೊಟ್ಬಿಟ್ಟು ಹೋಗೋರು ಸೀನಿಯರ್ಸ್ ಹೋಗೋರು, ಯಾಕಂದರೆ ಬೀಳ್ಲಿಯ ಡೇಟು ಅಂತ. ಸೊ ಆ ಥರ. ಸೊ ಮೊನ್ನೆ ಒಬ್ಬರು ಪೊಲೀಸ್ ಒಬ್ರದ್ದು ಪಾಡ್ಕಾಸ್ಟ್ ನೋಡ್ತಾ ಇದ್ದರು, ಅದೇ ಹೇಳಿದ್ರು, ಇವಾಗ ಏನಾಗೋಗಿದೆ ಅಂದರೆ ಮನೆಯಲ್ಲಿ ಹೊಡಿಯಲ್ಲ, ಸ್ಕೂಲಲ್ಲಿ ಹೊಡಿಯಲ್ಲ, ಅದಕ್ಕೆ ನಾವು ಹೊಡಿಬೇಕು ಇವಾಗ ಅಂತಾರೆ. ಅಂದರೆ ಹೊಡೆಯೋದ್ರಿಂದ ಅದು ಸೊಲ್ಯೂಷನ್ ಸಿಗತ್ತೆ ಅನ್ನೋದಲ್ಲ, ಎಲ್ಲೋ ಒಂದು ಕಡೆ ಅಲ್ಲಿ ಮುಟ್ಟಿದ್ರೆ ಶಾಕ್ ಹೊಡಿಯತ್ತೆ ಅನ್ನೋದು ಗೊತ್ತಿರಬೇಕಲ್ವಾ. ನಾವೆಲ್ಲವನ್ನ ಇವಾಗ ಎಲ್ಲವನ್ನ ನಾವು ಇವಾಗ ಮಗುಗೆ ಮಗು ಅದು ದೀಪನಮ್ಮ ಮುಟ್ಬೇಡ ಅಯ್ಯೋ ಮುಟ್ಬೇಡಮ್ಮ ಅಂದರೆ ಏನು ಮಾಡತ್ತದು, ಅದಕ್ಕೆ ಏನು ಗೊತ್ತಾಗತ್ತೆ, ಅದಕ್ಕೆ ನಾವೇನು ಮಾಡಬೇಕು, ಮುಟ್ಟಕ್ಕೆ ಬಿಟ್ಬಿಡ್ಬೇಕು. ಒಂಚೂರು ಮುಟ್ಟಿದ ತಕ್ಷಣ ಸುಡತ್ತೆ, ನೆಕ್ಸ್ಟ್ ಟೈಮಿಂದ ಅದೇ ಅರ್ಥ ಮಾಡ್ಕೊಳತ್ತೆ. ಇದೂ ಅದೇ ಥರನೇ, ಒಂದು ಚಿಕ್ಕದು ಡಿಸಿಪ್ಲಿನ್ ತರಬೇಕು. ಆ ಡಿಸಿಪ್ಲಿನ್ ತಂದಾಗ ನೆಕ್ಸ್ಟಿಂದ ಅವರೇ ಅರ್ಥ ಮಾಡ್ಕೊತಾರೆ. ಬಟ್ ಆ ಡಿಸಿಪ್ಲಿನನ್ನು ತರಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಇದು ಮನೇಲಿ ಜಗಳ ಏನಕ್ಕಾಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆನ ಕೊಟ್ಟಿದ್ದಾರೆ, ಇದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಐ ಥಿಂಕ್ 2ನೇ ಚಾಪ್ಟರ್ ಅನ್ಕೊತೀನಿ, 2ನೇ ಚಾಪ್ಟ್ರು 64ನೇ ಶ್ಲೋಕ ಏನೋ ಬರುತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾದ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಅಂದರೆ ಹೇಗೆ ಒಬ್ಬ ಮನುಷ್ಯ ಹಾಳಾಗ್ತಾನೆ ಅಂತ, ಫ್ಯಾಮಿಲಿ ಲೈಫ್ ಆಗಿರಬಹುದು ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು. ಕೃಷ್ಣ ಹೇಳಿರುವಂಥ ಮಾತು ಏನು, ಧ್ಯಾಯತೋ ವಿಷಯಾನ್ ಪುಂಸಃ. ಇವಾಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನನಗೆ ಯಾವುದೋ ಒಂದು ವಿಷಯ ತಲೆಗೆ ಬಂತು, ಏನೋ ಒಂದು ವಿಷಯ, ಉದಾಹರಣೆಗೆ ಕಾರು ನನ್ನ ತಲೆಗೆ ಬಂತಷ್ಟೆ. ಧ್ಯಾಯತೋ ತಲೆಗೆ ಬಂತು, ಧ್ಯಾಯತೋ ವಿಷಯಾನ್ ಪುಂಸಃ ಒಂದು ವಿಷಯ ತಲೆಗೆ ಬಂತು. ಸಂಗಸ್ತೇಷೋಪಜಾಯತೆ ನನಗೆ ಆ ಕಾರು ಅನ್ನೋ ವಿಷಯ ತಲೆಗೆ ಬಂತು. ಸಂಗಸ್ತೇಷೋಪಜಾಯತೆ ನಾನು ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊತೀನಿ. ಉದಾಹರಣೆಗೆ ಇವಾಗ ನನಗೆ ಮನಸ್ಸಿಗೆ ಕಾರು ಅಂತ ಬಂತು, ಓಕೆನಾ, ನಾನು ಆಚೆ ಹೋಗ್ತಾ ಇರ್ತೀನಿ, ಆವಾಗ ಒಂದು ಕಾರ್ ನೋಡ್ತೀನಿ, ಇದು ಆಡಿ, ಇದು ಮಾರುತಿ, ಇದು ಬೆನ್ಸ್, ಇದು ಅದು ಅಂತಲ್ಲ. ಅಂದರೆ ಐ ವಿಲ್ ಮೇಕ್ ದ ಫ್ರೆಂಡ್ಶಿಪ್ ವಿತ್ ದಟ್ ಕಾರ್. ಹೌದಾ. ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ. ಆ ಫ್ರೆಂಡ್ಶಿಪ್ ಶುರುವಾಗಿದ್ದೇನಾಗತ್ತೆ, ಕಾಮಕ್ಕೆ ಲೀಡ್ ಆಗತ್ತೆ. ಕಾಮ ಅಂದರೆ ತಪ್ಪು ತಿಳಿಬಾರ್ದು, ಕಾಮ ಅಂದರೆ ಬೇಕು ಅನ್ನುವಂತಹ ಭಾವ. ಓಕೆನಾ. ಸೊ ಅವಾಗ ಏನು ಮಾಡ್ತೀನಿ, ನಮ್ಮ ಮನೆಗೆ ಈ ಕ್ರೇಟಾ ಸರಿ ಹೋಗುತ್ತಲ್ಲ, ನಮ್ಮ ಮನೆಗೆ ಇದು ಸೂಟ್ ಆಗತ್ತಲ್ಲ ಕಾರು, ನಮ್ಮ ಮನೆಗೆ ಕ್ವಾಲಿಸ್ ಸೂಟ್ ಆಗತ್ತಲ್ವ ಕಾರು. ಸಂಗಾತ್ ಸಂಜಾಯತೆ ಕಾಮಃ, ಕಾಮ ಬಂತು ಅಂದರೆ ಇದು ತಗೋಬೋದಪ್ಪ, ನಾನು ತಗೋಬೇಕು ಅನ್ನೋದು ಅದು ಬಂತು. ಕಾಮಾದ್ ಕ್ರೋಧೋಭಿಜಾಯತೆ, ತಗೊಳ್ಬೇಕು ಅಂತ ಆಸೆ ಬಂತು, ಜೋಬಲ್ಲಿ ದುಡ್ಡಿರ್ಬೇಕಲ್ಲ, ದುಡ್ಡಿರಲ್ಲ, ಕೋಪ ಬರುತ್ತಾ. ಆವಾಗ ಮನೆಯಲ್ಲಿ ಹೆಂಡತಿ ಕಾರ್ ಕೇಳಿದರೆ ಪಾತ್ರೆಗಳ ಸೌಂಡ್ ಕೇಳುತ್ತೆ, ಹೌದಾ. ಗಂಡ ಕಾರ್ ಕೇಳಿದರೆ ಕೂಗಾಟಗಳು ಕೇಳಿಸತ್ತೆ, ಹೌದಾ. ಸೊ ಕಾಮಾದ್ ಕ್ರೋಧೋಭಿಜಾಯತೆ, ಕಾಮದಿಂದ ಏನು ಬಂತು, ಕ್ರೋಧ ಬಂತು. ಕ್ರೋಧಾದ್ ಭವತಿ ಸಮ್ಮೋಹ. ಓಕೆನಾ. ಆ ಕ್ರೋಧ ಬಂದಿದ್ದೇನಾಯಿತು ಅಂದರೆ, ಯಾರೇನಾದರೂ ಮಾಡ್ಕೊಳ್ಳಿ, ನಾನು ಮುಂದಿನ ವರ್ಷ ಕಾರ್ ತೊಗೊತೀನಿ. ಅವಾಗ ಅವನೇನು ಮಾಡ್ತಾನೆ, ಎಲ್ಲೋ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಇರ್ತಾನೆ, ಯಾವುದೋ ಒಂದು ಪ್ರೈವೇಟ್ ಆಫೀಸಲ್ಲಿ ಇರ್ತಾನೆ, ಹೆಂಗೆ ದುಡ್ಡು ಜಾಸ್ತಿ ಮಾಡೋದು, ಲಂಚ ಹೊಡೆಯೋದು ಅನ್ನೋದು ನಾನು ಯೋಚನೆ ಮಾಡ್ತಾನೆ. ಕ್ರೋಧಾದ್ ಭವತಿ ಸಮ್ಮೋಹ ಅಂದರೆ ಆ ಸಮೋಹ ಬಂದ್ಬಿಡ್ತು, ಇಲ್ಲ ತಗೊಳ್ಳೇಬೇಕು ಅನ್ನೋದು ಬಂದ್ಬಿಡ್ತು. ಸಮೋಹಾತ್ ಸ್ಮೃತಿ ವಿಭ್ರಮಃ. ಸಮೋಹ ಆಗಿದ್ದೇನಾಯಿತು, ಸ್ಮೃತಿ ಅಂದರೆ ಏನು, ನೆನಪುಗಳು ಅಂತ. ಏನು ನೆನಪಿದೆ ನಿಮಗೆ, ನಿಮ್ಮ ಮಕ್ಕಳಾಗಿದ್ದಾಗಿಂದ ನಿಮ್ಗೇನು ನೆನಪಿದೆ, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಬೇರೆಯವ್ರಿಗೆ ಮೋಸ ಮಾಡಬಾರ್ದು, ಇದೆಲ್ಲ ಇದೆ ತಾನೇ ನೆನಪುಗಳು. ಇಲ್ಲೇನಾಯಿತು, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಕೆಟ್ಟೋಯ್ತು, ಹೋಯ್ತಾನ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಯಾವಾಗ ನಿನ್ನ ನೆನಪುಗಳು ಕೆಟ್ಟೋಯ್ತೋ, ಬುದ್ಧಿನಾಶ. ಬುದ್ಧಿ ಕೆಲಸ ಏನು, ಡಿಸಿಷನ್ ಫ್ಯಾಕ್ಟರು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ಡಿಸೈಡ್ ಮಾಡೋದು, ಅದು ಬಿಟ್ಟೋಯ್ತು. ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶ ಆಗಿದ್ದು ಅವನ ಜೀವನವನ್ನು ಹಾಳು ಮಾಡ್ತು ಅಂತ. ಸೊ ನಮ್ಮ ಫ್ಯಾಮಿಲಿ ಲೈಫ್ಗಳ ಹಾಳಾಗ್ತಾ ಇರೋದು ಹಿಂಗೆ, ಎಲ್ಲ ಹಾಳಾಗ್ತಾ ಇರೋದು ಹಿಂಗೆ. ಮತ್ತು ಕಾಲೇಜ್ ಲೈಫ್ ಈಗಿನ ಯಾಕೆ ನಿಮಗೆ
ರೇಪ್ ಕೇಸಸ್ ಆಗಿರ್ಬೋದು ಇಂಥದ್ದೆಲ್ಲ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್ ಒಂದು ಎಲ್ಲ ಲಿಂಕ್ಡು. ಇದನ್ನೆಲ್ಲ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡಲ್ಲ, ಹಾಕಕ್ಕೆ ಬಿಡಲ್ಲ. ಸೆಕ್ಯುಲರು ಅದು ಇದು ಅಂದ್ಬಿಡ್ತಾರೆ. ಸೊ ಅದು ಹಾಕಕ್ಕೆ ಬಿಡಲ್ಲ. ಸೊ ಅದರಿಂದ ವಿ ಆರ್ ಜೆನ್ ಝೆಡ್ ಅಥವಾ ಯಾವುದು ಗೋಯಿಂಗ್ ಇನ್ ರಾಂಗ್ ಡೈರೆಕ್ಷನ್ಸ್ ಮೆಜಾರಿಟಿ ಆಫ್ ದ ಪೀಪಲ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು.